Hello everyone, welcome to our video number 4 on 18th March. ಈ ವಿಡಿಯೋಲಿ ಏನು ಕವರ್ ಮಾಡ್ತೀನಿ, ಇಷ್ಟೊತ್ತವರೆಗೂ ನೀವು PHP, HTML, SQL ಎಲ್ಲ ನೋಡ್ತೀವಿ, ರೈಟ್? ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಇವೆಲ್ಲ ಇದನ್ನ ಹೆಂಗೆ ಡೆವಲಪ್ ಮಾಡಿರ್ಬೋದು? ಫಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಗೊತ್ತಿರ್ಬೇಕು ಮಾರ್ಕೆಟಿಂಗ್ ಕ್ಲೌಡ್ ಬಗ್ಗೆ ಅಂದ್ರೆ ಇದೊಂದು ಮಾರ್ಕೆಟಿಂಗ್ ಟೂಲ್ ಅಷ್ಟೇನೆ. ಬಟ್ ನೀವು ಆದಷ್ಟು ಕೋಡ್ ಬರೆಯೋದು ಕಡಿಮೆ, ಬಟ್ ಸ್ಟಿಲ್ ದಿ ಥಿಂಗ್ಸ್ ಹ್ಯಾಪನ್, ರೈಟ್? ಸೊ ಅದಕ್ಕೆ ನಾನು ಈಗ ಏನ್ ಮಾಡ್ತೀನಿ, ಸೊ ಈಗ ನಾನು ಲಾಗಿನ್ ಆಗಿದ್ದೀನಿ. ಇದು .NET ಅಲ್ಲಿ ಬಿಲ್ಡ್ ಆಗಿರೋ ಅಪ್ಲಿಕೇಶನ್. ಈಗ ನೀವು PHP ಕಲಿತಾ ಇದ್ದೀರಾ ಅಲ್ವಾ, ಅದೇ ರೀತಿ .NET ಅಂತ ಒಂದಿದೆ, ಗೊತ್ತಿದ್ರೆ ಓಕೆ. ಮೈಕ್ರೋಸಾಫ್ಟ್ ಅವ್ರದ್ದು ಇದು ತುಂಬಾ ಹಳೆ ಟೆಕ್ನಾಲಜಿ, ASPX. ಹೆಂಗ್ ಗೊತ್ತಾಗುತ್ತೆ ಸರ್ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಲೋಕಲ್ ಹೋಸ್ಟ್ index.html, ಇದು HTML ಪೇಜ್. ಕ್ರಿಯೇಟ್ ಕೊಡ್ತೀನಿ, ಸೊ ನಾನು ರೀಡ್ ಆಲ್ ಕೊಡ್ತೀನಿ. ಇದು PHP ಹೆಂಗೋ ಅದೇ ರೀತಿ .NET ಇದೆ. ಇದು ಫಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ ಎಕ್ಸ್ಟ್ರಾ ನಾಲೆಡ್ಜ್ ಅಲ್ಲಿ ಇಟ್ಕೊಂಡಿರಿ. SFMC ಇಸ್ ಬಿಲ್ಟ್ ಆನ್ .NET ಅಂತ, ಆಯ್ತಾ? ಈಗ ನಾನು ಇಮೇಲ್ ಸ್ಟುಡಿಯೋಲಿ ಇದ್ದೀನಿ, .NET ಇದೆ. ಈಗ ನೀವು ಲೋ ಕೋಡ್ ಪ್ರೋಸೆಸ್ ಬರೋಣ. ಸೇಮ್ ಎಕ್ಸಾಕ್ಟ್ಲಿ ವಾಟ್ ಎವರ್ ವಿ ಡಿಡ್ ಅದನ್ನ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನೀವೆಲ್ಲ ಆಡಿಯನ್ಸ್ ಬಿಲ್ಡರ್, ಕಾಂಟ್ಯಾಕ್ಟ್ ಬಿಲ್ಡರ್ ಇಲ್ಲ ಅಂತ ಅನ್ಕೊಳ್ಳಿ. ಓಕೆ, ಸೊ ಒಂದು ಟೇಬಲ್ ಕ್ರಿಯೇಟ್ ಮಾಡೋದು ಹೆಂಗೆ ನಿಮ್ಗೆ ಗೊತ್ತು. ಅದೇ ರೀತಿ ಲೆಟ್ ಮಿ ಬಿಗಿನ್ ರೈಟ್ ಫ್ರಮ್ ದಿ ಸ್ಕ್ರಾಚ್. ಟು ಹ್ಯಾವ್ ದಿಸ್ ಎಂಪ್ಲಾಯೀಸ್, ಆಯ್ತಾ? ಇದು ಈಗ ಎಂಪ್ಲಾಯೀಸ್ ಅಂತ ಏನಿದೆಯೋ ಎಂಪ್ಲಾಯೀಸ್ ಈ ಟೇಬಲ್ನ ನಾನು ಕ್ರಿಯೇಟ್ ಮಾಡಬೇಕು. ಓಕೆನಾ? ನೀವು ಕಂಪೇರ್ ಮಾಡ್ತಾ ಹೋಗಿ. ಬಿಹೈಂಡ್ ದಿ ಸೀನ್ಸ್ ಏನೇನಾಗುತ್ತೆ, ಯು ಹ್ಯಾವ್ ಟು ಥಿಂಕ್ ಅಬೌಟ್ ಕೋಡಿಂಗ್. ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡ್ಬೇಕು. ನಾನು SQL ಅಲ್ಲಿ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತು. ಇದನ್ನ ನಾವು ಒಂದು ಲೈನ್ ಕೋಡು ಬರೀದೇನೆ ವಿಲ್ ಬಿ ಕ್ರಿಯೇಟಿಂಗ್. ಓಕೆನಾ? ಓಪನ್ ಮಾಡ್ತೀನಿ. ಇದೊಂದು ಟೇಬಲ್ ಬೇಕು ಅಂತ ಕ್ಲೈಂಟ್ ಹೇಳಿದ್ದಾರೆ, ಆಯ್ತಾ? ಇದು ಸ್ಯಾಂಪಲ್. ಇದರಲ್ಲಿ ಇಮೇಲ್ ಅಡ್ರೆಸ್ ಇಲ್ಲ, ಇಮೇಲ್ ಕಳಿಸಲ್ಲ, ಏನೂ ಇಲ್ಲ. ಸೊ ಇದನ್ನ ಕಾಪಿ ಮಾಡ್ಕೋತೀನಿ. ಸೊ ಡೆಸ್ಕ್ಟಾಪ್, ಡೌನ್ಲೋಡ್ಸು, SFMC, ಮಾರ್ಚ್, ಇಲ್ಲಿ ಪೇಸ್ಟ್ ಮಾಡಿ. ಈ ಟೇಬಲ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಡೇಟಾನ ಕೂರಿಸ್ಬೇಕು. ಒಂದೊಂದನ್ನೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಐ ವಿಲ್ ಬಿ ಕ್ರಿಯೇಟಿಂಗ್ ದಿಸ್ ಟೇಬಲ್ನ, ಆಯ್ತಾ? ಎಂಪ್ಲಾಯಿ ನಂಬರು, ಬರ್ತ್ ಡೇಟು, ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರು, ಹೈಯರ್ ಡೇಟ್. ಇದು ಟೇಬಲ್. ಕ್ಲೈಂಟ್ ಹೇಳಿದ್ದಾರೆ ಕ್ರಿಯೇಟ್ ಮಾಡಿ ಅಂತ. ನಾವು SQL ಏನು ಬೇಕಾಗಿಲ್ಲ. ಸೊ ಇದಕ್ಕೆ ನಾನು ಎಂಪ್ಲಾಯೀಸ್ ಅಂತ ಕರಿತೀನಿ, ಟೇಬಲ್ ನೇಮ್. ಸೊ ಇದನ್ನ ಕ್ರಿಯೇಟ್ ಮಾಡೋದಂಗೆ ತುಂಬಾ ಸಿಂಪಲ್, ರೈಟ್? ಸೊ ಏನ್ ಮಾಡ್ತೀರಾ, ನಿಮ್ ಫೋಲ್ಡರ್ಗೆ ಹೋಗ್ತೀರಾ ಅಥವಾ ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀರಾ. ನೀವು HTDocs ಒಳಗಡೆ ಕ್ರಿಯೇಟ್ ಮಾಡ್ದಂಗೆ ಅನ್ಕೊಳ್ಳಿ. ಇದನ್ನ ಏನಿದು HTDocs ಒಳಗಡೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಂಪ್ಲಾಯೀಸ್ ಅಂತ ಫೋಲ್ಡರ್, ಇದರಲ್ಲಿ ನಾನು ಡಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್, ಇವೆರಡು ತಲೆ ಕೆಡಿಸ್ಕೊಬೇಡಿ. ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್, ಎಂಪ್ಲಾಯೀಸ್ ನೇಮ್ ಕೊಡ್ತೀನಿ. ಇದು ಸೆಂಡಬಲ್ ಅಲ್ಲ. ಈಗ ಕಾಲಮ್ ನೇಮ್ಸ್ ಬೇಕು. ಎಂಪ್ಲಾಯಿ ನಂಬರ್. ಈ ತರ ನಾವು PHP ಮಾಡ್ಬೋದು. ಈಗ ಒಂದು ಫಾರ್ಮ್ ಬಂದಿದೆ, ಇದು ಫಾರ್ಮ್. ಈ ಫಾರ್ಮ್ ಕ್ಲಿಕ್ ಮಾಡಿದಾಗ ಬಂತು. ಇದನ್ನ ಯಾರು ಬಿಲ್ಡ್ ಮಾಡ್ತಾರೆ? ಫ್ರಂಟ್ ಎಂಡ್ ಡೆವಲಪರ್ಸ್ ಮಾಡ್ಬೇಕು. ಫ್ರಂಟ್ ಎಂಡ್ ಡೆವಲಪರ್ಸ್ ಯಾರು ಇದ್ದೀರಾ? ವಿಜಯ್ ಇದ್ದಾರೆ, ರೈಟ್? ಇದೇ ಒಂದು ಅಪ್ಲಿಕೇಶನ್ ನೀವೇ ಬಿಲ್ಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಎಂಪ್ಲಾಯಿ ನಂಬರ್ ಬಂದು ನಂಬರ್, ಬರ್ತ್ ಡೇಟ್ ಬಂದು ಡೇಟ್, ಫಸ್ಟ್ ನೇಮ್ ಬಂದು text50, ಲಾಸ್ಟ್ ನೇಮ್ ಬಂದು text50, ಜೆಂಡರ್ ಬಂದು ಟೆಕ್ಸ್ಟ್. ಆದ್ರೆ
ಕ್ಲೈಂಟ್ ಕೊಟ್ಟಿರೋ ಡೇಟಾ ಪ್ರಕಾರ ಜೆಂಡರ್ ಅಲ್ಲಿ M&F ಬರೋದು. ಅದಕ್ಕೆ ನಾನು ಅದೇ ತಗೋತೀನಿ. ಇದು ಓಕೆ. ಸೊ ಜೆಂಡರ್ ಬಂದು ಟೆಕ್ಸ್ಟ್ 1, ಹೈರ್ ಡೇಟ್ ಬಂದು ಡೇಟ್ ಟೈಪ್. ಎಲ್ಲ ರೆಡಿನಾ? ಇದರಲ್ಲಿ ಎಂಪ್ಲಾಯಿ ನಂಬರ್ ಬಂದು ಪ್ರೈಮರಿ ಕೀ ಕ್ರಿಯೇಟ್ ಮಾಡ್ತೀನಿ. ಸಿಂಪಲ್, ಟೇಕ್ ದಿ ಮೌಸ್. ಇದು ಮಾರ್ಕೆಟರ್ಸ್ ಫೇವ್ರೇಟ್. ಅಂದ್ರೆ ಈ ಟೂಲ್ ನ ಯೂಸ್ ಮಾಡೋರು ತುಂಬಾ ಜಾಸ್ತಿ ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಬರ್ದೇ ಇರೋರು. ಕೋಡಿಂಗ್ ಕಲ್ತ್ಕೊಂಡ್ ಬಂದ್ರೆ ಇಟ್ ವಿಲ್ ಬಿ ಅ ನೆಕ್ಸ್ಟ್ ಲೆವೆಲ್ ಆಫ್ ಲರ್ನಿಂಗ್. ಕೋಡಿಂಗ್ ಇಲ್ಲ ಅಂದ್ರೆ ನಾವು ಟೇಬಲ್ ಕ್ರಿಯೇಟ್ ಆಯ್ತು. ಈಗ ಏನ್ ಮಾಡ್ಬೇಕು? ಡೇಟಾ ಇಂಪೋರ್ಟ್ ಮಾಡ್ಬೇಕು. ಡೇಟಾ ಇಂಪೋರ್ಟ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಇಂಪೋರ್ಟ್ ದಿ ಫೈಲ್ ಅಲ್ವಾ? ಅದೇ ನಾವು ಮ್ಯಾಪ್ ಇಟ್ ಬ್ಯಾಕ್ ಟು ಯುವರ್ PHP ಕಲಿತಾ ಇದ್ರಲ್ಲ, ನೀವು ಈ ರೀತಿ ಇಂಪೋರ್ಟ್ ಮಾಡಕ್ಕಲ್ಲ ಆಪ್ಷನ್ ಇಲ್ಲ PHPಲಿ. ಕರೆಕ್ಟ್? ನೀವೆಲ್ಲಾನು ಕ್ರಿಯೇಟ್ ಮಾಡ್ತಾವು. ಹಂಗಂತ 1 ಲಕ್ಷ ಜನನ 2 ಲಕ್ಷ ಜನ ಕ್ರಿಯೇಟ್ ಮಾಡಕ್ಕಾಗತ್ತಾ? ಆಗಲ್ಲ. ಸೊ ಇಂಪೋರ್ಟ್ ಮಾಡ್ತಾ ಇದ್ದೀನಿ ವಿತ್ ದಿಸ್ ಫೈಲು. ಯಾರು ಇಲ್ದೇ ಇರೋದ್ರಿಂದ ಓವರ್ರೈಟ್ ತಗೋತೀನಿ. ಈ 4 ಆಪ್ಷನ್ ಏನ್ ಮಾಡುತ್ತೆ ಆಮೇಲೆ ನೋಡೋಣ. ಸೊ ಸ್ಕಿಪ್ 2 rows. ಇದು ನೆಕ್ಸ್ಟ್. ಇದಕ್ಕೆ ಕೋಡಿಂಗ್ ಹೆಂಗ್ ಬರ್ದಿರ್ಬೋದು ಅವರು? ರೈಟ್, ದಟ್ ಶುಡ್ ಬಿ ಅ ಥಾಟ್ ಪ್ರೊಸೆಸ್. ಈ ಸ್ಕ್ರೀನ್ ಇದೆಯಲ್ಲ, ನೀವು ಏನೇನ್ ನೋಡ್ತೀರಾ ಇವೆಲ್ಲ HTML CSS. ಸೊ .NET ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದಾರೆ. ಜಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್. ಫೈಲ್ ಸೈಜ್ ಏನಾದ್ರು 20 MB ಮೇಲಿದ್ರೆ, ಫೈಲ್ ಸೈಜು 20 MB ಆ್ಯಂಡ್ ಅಬವ್ ಇದ್ರೆ ನೀವು FTP ಇಂದಾನೆ ಇಂಪೋರ್ಟ್ ಮಾಡಬೇಕು. ಅಂದ್ರೆ ಇಲ್ಲಿಂದ. ಈಗ ನಿಮ್ ಕಂಪ್ಯೂಟರ್ ಇಂದ ಮಾಡಬೇಕು ಅಂದ್ರೆ 20 MB ಅಂಡ್ ಲೆಸ್ ಇರಬೇಕು. ಫೈಲ್ ಸ್ವಲ್ಪ ದೊಡ್ಡದಿದೆ, 20 MB ಅಬವ್ ಇಲ್ಲ, ಬಟ್ ಹೆಚ್ಚು ಕಡಿಮೆ ಇದೆ ಅನ್ಕೋತೀನಿ. 20 MB KB ಇದೆ. ಇದು 209 KB ಇದೆ. ಮೋಸ್ಟ್ಲಿ ಎರರ್ ಹೊಡಿಬಹುದು. ಬಂದ್ರೆ ಓಕೆ. ವೇಟ್ ಮಾಡೋಣ. ಈಗ ಇದು ಡೇಟಾ ಎಕ್ಸ್ಟೆನ್ಷನ್. ಇಲ್ಲಿ ಇನ್ನೊಂದು ಟೇಬಲ್ ಇದೆ, ಆಲ್ ಸಬ್ಸ್ಕ್ರೈಬರ್ಸ್ ಅಂತ. ಇದು ಡಿಫಾಲ್ಟ್ ಟೇಬಲ್. ಈಗ ನೀವು ಮ್ಯಾಪ್ ಮಾಡ್ಕೋಬೇಕಾಗಿರೋದು ಇವತ್ತೇನ್ ಕಲ್ತ್ರಿ. ಓ, ಈ ಟೂಲಲ್ಲಿ ಒಂದು ಟೇಬಲ್ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಆ ಟೇಬಲ್ಗೆ ಹೆಸರು ಆಲ್ ಸಬ್ಸ್ಕ್ರೈಬರ್ಸ್. ಸೊ ಎಲ್ಲಾನು ಮ್ಯಾಪ್ ಆಗೋದಿದೆ ಆಟೋಮೆಟಿಕ್ಲಿ. ಇಲ್ಲಿ 3 ಮ್ಯಾಪಿಂಗ್ ಇದೆ. ಇಲ್ಲಿದೆ, ಎಲ್ಲಾನು ಮ್ಯಾಪ್ ಆಗ್ತಾ ಇದೆ. ಕಾಲಮ್ ನೇಮು 3,25,000 ಜನ ಬರ್ತಾರೆ. ನೆಕ್ಸ್ಟ್ 19.73 MB ಇದೆ, ಅದಕ್ಕೆ ಬಿಡ್ತಾ ಇದೆ. ನೆಕ್ಸ್ಟ್ ಇಂಪೋರ್ಟ್ ಕ್ಲೋಸ್. ಸೊ ನೆಕ್ಸ್ಟ್ ಇನ್ನು 1-2 ನಿಮಿಷದಲ್ಲಿ ನನಗೆ ಇಮೇಲ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರೊಸೆಸಿಂಗ್ ಅಲ್ಲಿ ಇದೆ ನೋಡಿ. ಇದನ್ನ ಹಿಂಗ್ ಬಿಲ್ಡ್ ಮಾಡಿರ್ಬೋದು ಅವರು. ಡೇಟಾ ಇಂಪೋರ್ಟ್ ಆಗ್ತಾ ಇದೆ ಅಲ್ವಾ, ಇದು UI. ಇದು ಒಂದು ಟೇಬಲ್. ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಟೇಬಲ್. ಇದು ಎಂಪ್ಲಾಯಿ ಟೇಬಲ್, ಇದೊಂದು ಟೇಬಲ್, ಇದಕ್ಕೆ ಇನ್ಫಾರ್ಮೇಶನ್ ಇದೆ. ಇದು ಕೂಡ ಬ್ಯಾಕ್ ಎಂಡ್ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇದು ಒಂದು ಟೇಬಲ್. ಪ್ರೊಸೆಸಿಂಗ್ ಇದೆಯಾ, ತುಂಬಾ ಟೈಮ್ ತಗೊಳಲ್ಲ ನನ್ಗೆ ಗೊತ್ತಿದಂಗೆ. ಇಟ್ ವಿಲ್ ಬಿ. ಈಗ ಇದೇ ರೀತಿ ನೀವು ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. SFMC ಟೂಲ್ ಈ ಅಪ್ಲಿಕೇಶನ್ ಒಳಗಡೆನೆ ಒಂದು ಟೇಬಲ್ ಕೊಟ್ಟಿದ್ದಾರೆ, ವಿಚ್ ಇಸ್ ನೋನ್ ಆಸ್ ಆಲ್ ಸಬ್ಸ್ಕ್ರೈಬರ್ಸ್. ಆಯ್ತಾ? ಈ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಜನ ಇದ್ದಾರೆ, ರೈಟ್? ಸೊ ಈಗ ಏನ್ ಮಾಡ್ಬೇಕು ನೀವು? ಸೊ ಲೆಟ್ಸ್ ಅಸ್ಯೂಮ್ ದಟ್ ವಿ ವಾಂಟ್ ಟು ಇಂಪೋರ್ಟ್. ಸದ್ಯಕ್ಕೆ ಲೆಟ್ ಮೀ ಡಿಲೀಟ್ ದಿಸ್. ಆಯ್ತಾ? ಒಂದೇ ನಿಮಿಷ ಇರಿ. ಓಕೆ. ಆಯ್ತಾ? ಈಗ ಏನಾಗಿದೆ, ಲೆಟ್ ಮಿ ಗೋ ಇಂಟು ಆಲ್ ಸಬ್ಸ್ಕ್ರೈಬರ್ಸ್. ಇದೊಂದು ಟೇಬಲ್. ಈ ಟೇಬಲ್ ಇದು ಏನ್ ನೀವು ಈಗ ನೋಡ್ತಾ ಇದ್ರೆ ಇದೊಂದು ಟೇಬಲ್. ಇದು ಎಂಪ್ಲಾಯೀಸ್ ಅಂತ ಒಂದು ಟೇಬಲ್ ನೀವು ಕ್ರಿಯೇಟ್ ಮಾಡಿದ್ರಿ. SFMCಲಿ ಡಿಫಾಲ್ಟ್ ಆಗಿ ಆಲ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಟೇಬಲ್ ಇರುತ್ತೆ. ಈ ಟೇಬಲ್ಗೆ ಡೇಟಾ ಯಾವಾಗ ಬರುತ್ತೆ? ಆಬ್ವಿಯಸ್ಲಿ ನೀವೇ ಕ್ರಿಯೇಟ್ ಮಾಡ್ಬೋದು.
ಯು ಕ್ಯಾನ್ ಕ್ರಿಯೇಟ್ ಒನ್. ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡಿ. ನಾರ್ಮಲ್ ಇವತ್ತು ಮಾಡಿದ್ವಲ್ಲ ಎಕ್ಸಾಕ್ಟ್ ಒಂದೇ ಒಂದು ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡೋದು ಹೆಂಗೆ. ನೆಕ್ಸ್ಟ್ ಫಾರ್ಮ್ ಸಬ್ಸ್ಕ್ರೈಬರ್ ಕೀ ಬರುತ್ತೆ, ಇಮೇಲ್ ಅಡ್ರೆಸ್ ಬರುತ್ತೆ, ಫಸ್ಟ್ ನೇಮ್ ಸೇಮ್ ನಾವು ಮಾಡಿದ್ವಲ್ಲ ಸೇಮ್ ಸ್ಕ್ರೀನು .NET ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ಸೊ ಸಬ್ಸ್ಕ್ರೈಬರ್ ಕೀ ಏನಪ್ಪ, ಚಂದ್ರ SFMC. ಇಮೇಲ್ ಅಡ್ರೆಸ್ ಏನು, ಚಂದ್ರ SFMC@gmail.com. ಆಯ್ತಾ, @gmail.com ಕೊಡ್ಲಿಲ್ಲ ಅನ್ಕೊಳ್ಳಿ, ನಾನು ನೆಕ್ಸ್ಟ್ ಕ್ರಿಯೇಟ್ ಕೊಟ್ಬಿಡ್ತೀನಿ. ಇವೆಲ್ಲ ಆಪ್ಷನಲ್ ಫೀಲ್ಡ್ಸ್. ಎರರ್ ಬರುತ್ತೆ, ಪ್ಲೀಸ್ ಎಂಟರ್ ಅ ವ್ಯಾಲಿಡ್ ಇಮೇಲ್ ಅಡ್ರೆಸ್. ಈ ತರ ಹ್ಯಾಂಡಲ್ ಮಾಡಕ್ ಬರ್ಬೇಕು ನಮ್ಗೆ PHP ಇದನ್ನ ಮಾಡೋದು ಹೆಂಗೆ ಅಂತ ಕಲೀರಿ, ಮಾಡಿ. ಆವಾಗ ನಿಮ್ಗೆ ಈ ಟೂಲ್ ಅರ್ಥ ಆಗುತ್ತೆ. ಈಗ ಫಸ್ಟ್ ನೇಮು ಲಾಸ್ಟ್ ನೇಮ್ ಎಲ್ಲ ಇದೆ. ಇದು ಈ ಟೇಬಲ್ ಇವೆಲ್ಲ ಏನಿದೆಯೋ ದಿಸ್ ಇಸ್ ಕಮಿಂಗ್ ಫ್ರಮ್ SFMC. ಸೊ ನಾರ್ಮಲ್ ಕ್ರಿಯೇಟ್ ಅಷ್ಟೇ. ಒಂದು ಕಾಂಟ್ಯಾಕ್ಟ್ ಇದೇ ಪ್ರೈಮರಿ ಕೀ. ಯಾವುದು, ಸಬ್ಸ್ಕ್ರೈಬರ್ ಕೀಯೇ ಪ್ರೈಮರಿ ಕೀ. ಆಯ್ತಾ, ಏನೋ ಎರರ್ ಬಂದಿದೆ, ತೊಂದರೆ ಇಲ್ಲ. ಸೇಮ್ ನಾವು ಮಾಡಿದ್ವಲ್ಲ ಅದನ್ನೇ, ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಒಂದು ಕಾಂಟ್ಯಾಕ್ಟ್ ಬರಬೇಕು. ಓಕೆ, ತೊಂದರೆ, ಇನ್ನೊಂದ್ಸತಿ ಕ್ರಿಯೇಟ್ ಮಾಡಿ. ನೆಕ್ಸ್ಟ್, ಸೊ ಇದಕ್ಕೆ ನಾನು raju.chandra23 ಕೊಟ್ಟು ಇಮೇಲ್ ಅಡ್ರೆಸ್ @gmail.com ಕೊಟ್ಟು. ಈಗ ನಿಮ್ಮ ಡೇಟಾ ಎಕ್ಸ್ಟೆನ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ raju.chandra ಇದೊಂದು ಟೇಬಲ್ ಅಂತ ಹೇಳಿದೆ ಅಲ್ವಾ, ಆ ಟೇಬಲ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ದಟ್ಸ್ ಫೈನ್, ತೊಂದರೆ ಇಲ್ಲ. ಸೊ ಇಲ್ಲಿ ಆಲ್ ಸಬ್ಸ್ಕ್ರೈಬರ್ಸ್ ಟೇಬಲ್ ಅಲ್ಲಿ, ಆಲ್ ಸಬ್ಸ್ಕ್ರೈಬರ್ಸ್ ಈ ಟೇಬಲ್ ಅಲ್ಲಿ ಒಂದೇ ನಿಮಿಷ, ನಿಮ್ಗೆ 3 ಫೀಲ್ಡ್ ಇದೆ. ಇಮೇಲ್ ಅಡ್ರೆಸ್ ಫೀಲ್ಡ್, ಸಬ್ಸ್ಕ್ರೈಬರ್ ಕೀ ಫೀಲ್ಡ್, ಸ್ಟೇಟಸ್ ಫೀಲ್ಡ್. ಈ 3ರಲ್ಲಿ ಇದನ್ನ ನೀವು ಏನೂ ಮಾಡೋಕ್ಕಾಗಲ್ಲ, ನೀವು ವ್ಯಾಲ್ಯೂ ಕೊಡೋದೇ ಇಲ್ಲ, ಅದೇ ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ. ಯಾವ್ದಾದ್ರು ಆಕ್ಟಿವ್, ಬೌನ್ಸ್ಡ್, ಅನ್ಡೆಲಿವರಬಲ್ ಮತ್ತೆ ಅನ್ಸಬ್ಸ್ಕ್ರೈಬ್ ಇಷ್ಟಿರುತ್ತೆ. ಆಯ್ತಾ, ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ಗೆ, ಈ ಸ್ಪೆಸಿಫಿಕ್ ಟೇಬಲ್ಗೆ ನಮ್ಗೆ ಫೀಲ್ಡ್ಸ್ ಬೇಕು. ಇದ್ಯಾವುದು ಬೇಡ ಸದ್ಯಕ್ಕೆ, ಡಿಲೀಟ್ ಮಾಡೋಣ. ಓಕೆ, ಯಾವ ಫೀಲ್ಡ್ಸು ಇಲ್ಲ. ಈಗ ಆಲ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಟೇಬಲ್ ಇದೆ ಅಂತ ಅನ್ಕೊಳ್ಳಿ. ಈ ಟೇಬಲ್ ಅಲ್ಲಿ ಈ 3 ಫೀಲ್ಡ್ ಬರುತ್ತೆ. ಇನ್ ಮಿಕ್ಕಿದ ಏನೇನು ಫೀಲ್ಡ್ ಬರುತ್ತೆ ನೋಡ್ಕೊಂಬರೋಣ. ಕ್ರಿಯೇಟೆಡ್ ಡೇಟ್, ಆಡೆಡ್ ಬೈ, ಆಡೆಡ್ ಮೆಥಡ್, ಡೇಟ್ ಮಾಡಿಫೈಡ್, ಮಾಡಿಫೈಡ್ ಬೈ, ಬೌನ್ಸ್ ಕೌಂಟು, ಅನ್ಸಬ್ಸ್ಕ್ರೈಬ್ ಡೇಟು, ಅನ್ಸಬ್ಸ್ಕ್ರೈಬ್ ರೀಸನ್ ಮತ್ತೆ HTML ಇಮೇಲ್ಸ್ ಅಂತ ಇದೆ. HTML ಇಮೇಲ್ಸ್ ಇಲ್ಲಿದೆ. ಆಯ್ತಾ, ಪ್ರೊಫೈಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಮೇಲ್ ಅಡ್ರೆಸ್ ಇದೆ. ಓಕೆ, ಈ ಟೇಬಲ್ಗೆ ಡೇಟಾ ಆಡ್ ಮಾಡೋದು ಹೆಂಗೆ, ಯು ಹ್ಯಾವ್ ಮೆನಿ ಆಪ್ಷನ್ಸ್. ಆಪ್ಷನ್ ನಂಬರ್ 1 ಕ್ರಿಯೇಟ್ ಮಾಡಿ ಮ್ಯಾನ್ಯಲಿ. ಆಪ್ಷನ್ ನಂಬರ್ 2 ಇಂಪೋರ್ಟ್ ಮಾಡಿ. ಓಕೆನಾ, ಇಲ್ಲ ಸರ್ಚ್ ಮಾಡಿ. ಐ ವಾಂಟ್ ಯು ಪೀಪಲ್ ಟು ಕ್ರಿಯೇಟ್ ಅ ಟೇಬಲ್. ಈಗ ನೀವು ಆಲ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಮಾಡಿ PHP ಅಂದ್ರೆ ನಾರ್ಮಲ್ SQL ಅಲ್ಲಿ. PHP ಈ ತರ ಬಟನ್ಗಳು ಕ್ರಿಯೇಟ್ ಮಾಡಿ. UI ಅಲ್ಲಿ ಕ್ರಿಯೇಟು, ಸರ್ಚು, ಕಾಪಿ, ಇಂಪೋರ್ಟ್, ಎಕ್ಸ್ಪೋರ್ಟ್ ಬೇಡ, ಡಿಲೀಟು. ಸೇಮ್ CRUD ಆಪರೇಷನ್, ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್. ಓಕೆನಾ, ಸೊ ಈಗ ಲಾಸ್ಟ್ ಒಂದ್ಸತಿ ಟ್ರೈ ಮಾಡ್ತೀನಿ. ಇದೇ ತರಾನೇ ಐ ವಾಂಟ್ ಟು ಪರ್ಫಾರ್ಮ್ ಇನ್ ಡೇಟಾ ಎಕ್ಸ್ಟೆನ್ಷನ್. ಸೊ ಅದಕ್ಕೆ ಚಂದ್ರ SFMC@gmail.com. ಈಗ ಒಂದು ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡಿದೆ, ಅಂದ್ರೆ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ. ಸೊ HTML ಇಮೇಲ್ ಸೆಲೆಕ್ಟ್ ಆಗಿದೆ, ಚೆಕ್ ಬಾಕ್ಸ್ ಇದು ಅನ್ಚೆಕ್ ಮಾಡ್ಬೋದು. ಸೇಮ್ ನಿಮ್ UI. ಇವಾಗ ನಾನು ಇವತ್ತಿನ 3 ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇದು ಚೆಕ್ ಬಾಕ್ಸ್. ಈಗ ಇದನ್ನ ನೆಕ್ಸ್ಟ್ ಕೊಡ್ತೀನಿ. ಎಲ್ಲಿಗೆ ಬೇಕು ಅಂತ ಕೇಳ್ತಾ ಇದೆ, ಆಲ್ ಸಬ್ಸ್ಕ್ರೈಬರ್ಸ್ ಟೇಬಲ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಫಿನಿಶ್. ಬೇರೆ ಬೇರೆ ಟೇಬಲ್ ಆಮೇಲೆ ಹೇಳ್ತೀನಿ. ಕ್ರಿಯೇಟ್ ಆಯ್ತು, ಇನ್ನೊಂದು ಕ್ರಿಯೇಟ್ ಮಾಡ್ತೀಯ ಅಂತ ಕೇಳುತ್ತೆ, ಇಲ್ಲ ಅಂತ ಹೇಳ್ಬಿಟ್ಟು ಫಿನಿಶ್ ಮಾಡ್ತೀನಿ. ಸೊ ಇನ್ನೊಂದು 1 ನಿಮಿಷ ಆದ್ಮೇಲೆ ಇಲ್ಲೇ ಬರುತ್ತೆ. ಇದು ಕಾಣಿಸಲ್ಲ ಇದು ಒಂದೊಂದ್ಸತಿ, ಅವಾಗ ಫೋಲ್ಡರ್ ಚೇಂಜ್ ಮಾಡಿ. ಈಗ ಈ ಟೇಬಲ್, ಈಗ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ ಟೇಬಲ್ ಅಲ್ಲಿ ಸ್ಟೇಟಸ್ ನೋಡಿ, ನಾನ್ ಚೇಂಜ್ ಮಾಡಕ್ಕಾಗಲ್ಲ ಇದನ್ನ. ಇದು ಮೊದಲನೇ ಸತಿ ಬಂದ ತಕ್ಷಣ ಆಕ್ಟಿವ್ ಆಗೋಗಿದೆ. ಈ ವ್ಯಾಲ್ಯೂ ಎಲ್ಲಿಂದ ಬಂತು, ಇದಕ್ಕೊಂದು ಕೋಡಿಂಗ್ ಬರ್ದಿರ್ತಾರೆ, ನೆನ್ಪಿಟ್ಕೊಳ್ಳಿ, ಇದಕ್ಕೊಂದು ಕೋಡಿಂಗ್ ಬರ್ದಿದ್ದಾರೆ ಅವರು. ಸೊ ಇದ್ರಲ್ಲಿ 4 ವ್ಯಾಲ್ಯೂ ಬರೋದು. ಸ್ಟೇಟಸ್ ಅಲ್ಲಿ 4 ವ್ಯಾಲ್ಯೂ ಬರುತ್ತೆ, ಆಕ್ಟಿವ್, ಅನ್ಸಬ್ಸ್ಕ್ರೈಬ್, ಬೌನ್ಸ್ಡ್ ಮತ್ತೆ ಹೆಲ್ಡ್.
ಸೊ ಇವನು ಇಮೇಲ್ ರಿಸೀವ್ ಮಾಡಕ್ ಇಷ್ಟ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ ನಾನೇನು. ಒಂದು ಬಟನ್ ಇದೆ ಅನ್ಸಬ್ಸ್ಕ್ರೈಬ್, ಇದನ್ನ PHP ಮಾಡಿ. ಈ ಇಮೇಲ್ ಅಡ್ರೆಸ್ಗೆ ರೀಸನ್ ಏನು? ದಿಸ್ ಇಸ್ ಡನ್ ಬೈ ಚಂದ್ರ ಫಾರ್ ಟೆಸ್ಟಿಂಗ್. ಓಕೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಓಕೆ ಕ್ಲಿಕ್ ಮಾಡ್ತೀನಿ. ಇದು ಚೇಂಜ್ ಆಗಿರುತ್ತೆ, ಅದು ಕಾಣಿಸ್ತಾ ಇರಲ್ಲ, ಫೋಲ್ಡರ್ ಚೇಂಜ್ ಮಾಡಿ. ಓಕೆನಾ? ಚೇಂಜ್ ಆಯ್ತಾ? ಇನ್ನೂ 2 ಸ್ಟೇಟಸ್ ಹೇಳಿದ್ನಲ್ಲ, ಅದನ್ನ ನಾನು ಏನು ಮಾಡೋಕ್ಕಾಗಲ್ಲ, ಅದು ಇಮೇಲ್ ಕಳಿಸಿದ್ಮೇಲೆ ಆಗೋದು. ಆಕ್ಟಿವ್ ಮತ್ತೆ ಅನ್ಸಬ್ಸ್ಕ್ರೈಬ್ ನಮ್ಮ ಕೈಲಿದೆ. ಆಕ್ಟಿವ್ ಮಾಡ್ಬೋದಾ ಸರ್ ತಿರ್ಗಾ ಅಂದ್ರೆ ಎಸ್ ಯು ಕ್ಯಾನ್. ಆ ಇಮೇಲ್ ಅಡ್ರೆಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಪಾಪಪ್ ಬರುತ್ತೆ, ಈ ಪಾಪಪ್ ತಗೊಳ್ಳಿ, ಈ ಬಟನ್ ಕ್ಲಿಕ್ ಮಾಡಿ, ಮೌಸ್ ತೆಗೀರಿ. ಈ ಲೋಗೋ ಚೇಂಜ್ ಆಗ್ಬೇಕು ನನಗೆ. ಲೋಗೋ ಚೇಂಜ್ ಆಗ್ತಾ ಇದೆಯಾ ನೋಡಿ. ಈ ತರ PHP ಮಾಡಿ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ SFMC ಡೇಟಾ. PHP ಇಲ್ಲೇ ಮಾಡಬೇಕು, .NET ಅಲ್ಲೇ ಮಾಡಿ. SFMC ಆಲ್ರೆಡಿ ಬಿಲ್ಡ್ ಆಗಿರೋ ಅಪ್ಲಿಕೇಶನ್. ಸೊ ಆಕ್ಟಿವ್ ಆಯ್ತು, ಚೇಂಜ್ ಆಯ್ತಾ? ಸೊ ಇದಿಷ್ಟು ಡಿಫಾಲ್ಟ್. ಇದನ್ನೆಲ್ಲ ನೀವು ಎಡಿಟ್ ಟು ಡಿಲೀಟ್ ಮಾಡೋಕ್ಕಾಗಲ್ಲ. ಈ ಫೀಲ್ಡ್ಸ್, ಈ ಟೇಬಲ್ ಇದೆಯಲ್ಲ, ಸಬ್ಸ್ಕ್ರೈಬರ್ ಕೀ, ಕ್ರಿಯೇಟೆಡ್ ಡೇಟ್, ಇದು ಇವೆರಡನ್ನ ನೀವು ಆಡ್ ಮಾಡ್ಬೋದು. ಇದನ್ನ ಯಾವ್ದು ಚೇಂಜ್ ಮಾಡೋಕ್ಕಾಗಲ್ಲ. ಇದಾದ್ಮೇಲೆ ಕ್ಲೈಂಟ್ ಏನ್ ಅನ್ಕೋತಾರೆ, ಇಲ್ಲ ಕಣಪ್ಪ ನನ್ಗೆ ಇಷ್ಟು ಸಾಕಾಗಲ್ಲ, ನಂಗೆ ಇನ್ನೊಂದ್ ಸ್ವಲ್ಪ ಫೀಲ್ಡ್ಸ್ ಬೇಕು, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬೇಕು ಅಂತ ಕೇಳ್ತಾರೆ. ಆಯ್ತಾ? ಫಸ್ಟ್ ನೇಮ್ ಲಾಸ್ಟ್ ನೇಮು ಅಥವಾ ಇನ್ಯಾವ್ದಾದ್ರು ಫೀಲ್ಡ್ ಬೇಕು, ಅದನ್ನ ನೀವಿಲ್ಲಿ ಆಡ್ ಮಾಡ್ಕೋತೀರಾ. ಬಟ್ ಈ ಟೇಬಲ್ ನಿಮ್ಗೆ ತುಂಬಾ ಕಡಿಮೆ ಅಥವಾ ಯೂಸೇ ಆಗಲ್ಲ. ಹಾಗಾಗಿ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ನಾವು ಯಾವುದೇ ರೀತಿಯಾದಂತ ಫೀಲ್ಡ್ಸ್ ಕ್ರಿಯೇಟ್ ಮಾಡಲ್ಲ. ಯಾವ ಫೀಲ್ಡ್ಸ್ ಇದೆಯೋ ಇಷ್ಟನ್ನ ಮಾತ್ರ ಯೂಸ್ ಮಾಡ್ಕೋತೀವಿ. ರಿಯಲ್ ವರ್ಲ್ಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಡಿಲೀಟ್ ಮಾಡಬೇಡಿ. ನೋಡಿ, ಸೆಲೆಕ್ಟ್ ಡಿಲೀಟ್, ಇದನ್ನ PHP ಮಾಡಿ. ಕನ್ಫರ್ಮಾ ಡಿಲೀಟ್ ಮಾಡ್ತೀರಾ ಅಂತ ಪಾಪ ಬರಬೇಕು, ಹ್ಞೂ ಅಂದ್ರೆ ಡಿಲೀಟ್ ಆಗಬೇಕು. ಟ್ರೈ ಆಲ್ ದೀಸ್ ಥಿಂಗ್ಸ್. ಇದನ್ನ 6 ತಿಂಗಳು ಪ್ರಾಜೆಕ್ಟ್ ಮಾಡಿ. ಯಾರ್ಯಾರು ವೆಬ್ ಡೆವಲಪ್ಮೆಂಟ್ ಕಲಿಬೇಕು ಅಂತಿದ್ದೀರೋ, SFMCಲಿ ನಿಮ್ ಲೈಫ್ ಈಸಿ ಆಗಬೇಕು ಅಂತಿದ್ರೆ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಲ್ತ್ಕೊಂಡು SFMCಗೆ ಬನ್ನಿ. ನಾನು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಲ್ತ್ಕೊಂಡು SFMC ಬಂದಿದ್ದಕ್ಕೆ ನನಗೆ SFMC ಈಸಿ ಅನ್ನಿಸ್ತು. ನಿಮ್ಗೂ ಈಸಿ ಅನ್ನಿಸ್ಬೇಕು SFMC ಅಂದ್ರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಲ್ತ್ಕೊಂಡು ಬನ್ನಿ. ಓಕೆ, ಕಲ್ತ್ರೆ ಒಳ್ಳೇದು. ಸರ್ SFMC ಈಗ ಕಲಿತಾ ಇದೀವಲ್ಲ, ಇದನ್ನ ಕಲಿತಾ ವೆಬ್ ಡೆವಲಪ್ಮೆಂಟ್ ಕಲೀರಿ ಅಷ್ಟೇ. ಓಕೆ, ಸೊ ಈಗ ಇದಿಷ್ಟು ಆಯ್ತು. ಓಕೆ, ಇದೆಲ್ಲ ಸೂಪರ್. ಓಕೆ, ಏನು ಈ ಟೂಲ್ ಅಲ್ಲಿ ಏನಿದೆ ಅಂತದ್ದು? ಸರ್ ಬರೀ ಟೇಬಲ್ಸ್ ಅಷ್ಟೇನಾ? ಇಲ್ಲ, ಈ ಟೇಬಲ್ ಅಲ್ಲಿ ಇಮೇಲ್ ಕಳಿಸ್ತೀವಲ್ಲ ನಾವು. ಕಾಂಟೆಂಟ್ ಕ್ರಿಯೇಷನ್ ಬರೋಣ. ಈಗ ನೀವು ಎಷ್ಟೊಂದು ಕೋಡಿಂಗ್ ಬರೀಬೇಕಾ HTMLಗೆ? ನಾನು ಬ್ಯೂಟಿಫೈ ಮಾಡಕ್ಕೆ ಏನೇನೋ ಟ್ರೈ ಮಾಡಿದೆ, ಬರಲೇ ಇಲ್ಲ. ಕರೆಕ್ಟ್. ಈಗ ನಾನು ಇಮೇಲ್ ಬಿಲ್ಡ್ ಮಾಡಬೇಕು ಅಂತಿದ್ರೆ ಇಟ್ ಇಸ್ ಸೋ ಈಸಿ. ಎಂತೆಂಥ ಡಿಸೈನ್ ಮಾಡ್ಬೋದು ನೀವು. ಸೊ ಲೆಟ್ ಮಿ ಗೋ ಇಂಟು ನ್ಯೂಸ್ ಲೆಟರ್, ಕ್ರಿಯೇಟ್ ಇಮೇಲ್ ಟೆಂಪ್ಲೇಟ್ ಮಾಡೋಣ. ಬಿಲ್ಟ್ ಇನ್ ಟೆಂಪ್ಲೇಟ್ಸ್ ಕೊಟ್ಟಿದೆ, ಥೀಮ್ ಟೆಂಪ್ಲೇಟ್ಸ್ ನೋಡಿ, ಇಲ್ಲಿ ಬೇಕಾದ್ರೆ ಯೂಸ್ ಮಾಡಿ. ಬೇಸಿಕ್ ಟೆಂಪ್ಲೇಟ್ಸ್, ಎಲ್ಲ ಟೆಂಪ್ಲೇಟ್ಸ್ ಇದೆ. ಯಾವ ಟೆಂಪ್ಲೇಟ್ ನಿಮ್ಗೆ ನಿಮ್ ಕ್ಲೈಂಟ್ ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಲೆಟ್ ಮಿ ಟೇಕ್ ದಿಸ್ ಒನ್. ಪಾಪಪ್ ಬರುತ್ತೆ ನೋಡಿ, ಕೋಡಿಂಗ್ ಅವರೇ ಬರ್ದ್ಬಿಟ್ಟಿದ್ದಾರೆ. ಎಷ್ಟು ಲೈನ್ ಕೋಡಿಂಗ್, ನಾವು ಒಂದು ಬರೆಯಂಗೆ ಇದೆ. ಈಸಿ. ಬಟ್ ಅದು ನಿಮ್ಗೆ HTML ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಈ ಕೋಡಿಂಗ್ ಈಸಿ ಅನ್ಸುತ್ತೆ. ಇಲ್ಲೂ ಇದೆ ನೋಡಿ ಕೋಡಿಂಗ್. ಈ ಇಮೇಜ್ ನ ಚೇಂಜ್ ಮಾಡಬೇಕು, ತುಂಬಾ ಸಿಂಪಲ್. ರೀಪ್ಲೇಸ್ ಹೊಡೀರಿ, ಚೇಂಜ್ ಮಾಡಿ. ಎಷ್ಟು ಸಿಂಪಲ್. ಸ್ಕೇಲ್ ಟು ಫಿಟ್ ಕೊಟ್ಟ ನೋಡಿ, ಏನು ಕೋಡಿಂಗೇ ಬರೆಯೋದು ಬೇಡ. ಬಟ್ ಸಮಯ ಬಿದ್ರೆ ನಿಮ್ಗೆ ಎಡಿಟಿಂಗ್ ಮಾಡಕ್ ಗೊತ್ತಿರಬೇಕು. ದಟ್ ಇಸ್ ವೈ ವಿ ನೀಡ್. ಸೊ ಎಷ್ಟು ಈಸಿಯಾಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಅಲ್ಲಿ ಕೆಲಸ ಮುಗಿದೋಗುತ್ತೆ. ನಾನು ಈ ಬಟನ್ ಕಲರ್ ಚೇಂಜ್ ಮಾಡಬೇಕು, ಲಿಂಕ್ ಚೇಂಜ್ ಮಾಡಬೇಕು, ಆಲ್ ಈಸಿ. ಎಲ್ಲ ಕ್ಲಿಕ್ ಆ್ಯಂಡ್ ಕ್ರಿಯೇಟ್. ಇಲ್ಲೇನು ಮಾಡೋದೇ ಬೇಡ. ಈ ಬಟನ್ಗೆ ನನಗೆ ಸ್ವಲ್ಪ ಸೈಜ್ ಚೇಂಜ್ ಮಾಡಬೇಕು, ಪ್ಯಾಡಿಂಗ್ ಚೇಂಜ್ ಮಾಡಬೇಕು. ಸೊ ಐ ವಾಂಟ್ ಇಟ್ ಟು ಬಿ, ನೋಡಿ ಕೋಡಿಂಗು. ನಾನು ಇಲ್ಲಿ ಚೇಂಜ್ ಮಾಡಿದ್ರೆ ಎಲ್ಲ ಕಡೆ ಚೇಂಜ್ ಆಗಿಬಿಡುತ್ತೆ. ಬಂತ 20 ಇತ್ತು, 21. ಸೊ HTML ಕಲ್ತ್ಕೊಂಡು ಇಲ್ಲಿಗೆ ಬಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಅಲ್ಲಿ ಬೇಗ ಬೇಗ ಕೆಲಸ ಆಗುತ್ತೆ ಅಷ್ಟೇ. ದಟ್ ಇಸ್ ನಥಿಂಗ್ ರಾಕೆಟ್ ಸೈನ್ಸ್ ದೇ. ಆಯ್ತಾ? ಎಕ್ಸಿಟ್ ಮಾಡ್ತೀನಿ, ಸೇವ್ ಮಾಡೋಣ. ಕಂಟೆಂಟ್ ಕ್ರಿಯೇಷನ್ ಈಸಿ. ಈಗ ಅಸ್ಯೂಮ್, ಇದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೇಬೇಕು. ಕಾಂಟ್ಯಾಕ್ಟ್ ಬಿಲ್ಡರ್ ಇಲ್ಲ ಅಂತ ಅನ್ಕೊಳ್ಳಿ. ಕಾಂಟ್ಯಾಕ್ಟ್ ಬಿಲ್ಡರ್ ಇಲ್ಲ. ಕಾಂಟ್ಯಾಕ್ಟ್ ಬಿಲ್ಡರ್ ಇಲ್ಲದೆ ಇರೋದ್ರಿಂದ ಇಮೇಲ್ ಸ್ಟುಡಿಯೋ ಒಳಗಡೆ ನೀವು 200 ರೆಕಾರ್ಡ್ ಮಾತ್ರ ನೋಡಕ್ಕಾಗದು.
ಎಡಿಟಿಂಗ್ ಮಾಡೋ ಆಪ್ಷನ್ ಇಲ್ಲ, ಡಿಲೀಟಿಂಗ್. ಈಗ ಏನ್ ಮಾಡೋದು? ಒಂದೇ ಆಪ್ಷನ್ ಇರೋದು ನಿಮಗೆ. ಏನದು? ಒಂದು ಫೈಲ್ ಕ್ರಿಯೇಟ್ ಮಾಡಿ ಆ ಫೈಲಿಂದ ಇಂಪೋರ್ಟ್ ಮಾಡಿ. ಸೊ ಇದಿಷ್ಟು ಕಾಲಮ್ಸ್ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಈಗ ಒಂದೇ ಒಂದು ರೆಕಾರ್ಡ್ನ ಆಡ್ ಮಾಡಬೇಕು, ನೀವು ಇಂಪೋರ್ಟೇ ಮಾಡಬೇಕು. ಆಯ್ತಾ? ಇದಕ್ಕೆ ಒಂದು ಫೈಲ್ ಮಾಡೋಣ, ಎಂಪ್ಲಾಯಿ ನಂಬರ್. ಇದನ್ನೆಲ್ಲ ಕಾಪಿ ಮಾಡ್ಕೋತೀನಿ. ಆಯ್ತಾ? ಅಬ್ಸರ್ವ್ ಮಾಡಿ, ಮುಂಚೆ ನಾವು ಹಿಂಗೆ ಮಾಡ್ತಾ ಇದ್ದಿದ್ದು. ನನ್ಗೆ ಒಂದೇ ಒಂದು ಡೇಟಾ ಹಾಕ್ಬೇಕಿತ್ತು, ಅವಾಗ ಹಿಂಗೆ ಮಾಡ್ಬೇಕು. ಈಗ ಅಬ್ಸರ್ವ್ ಮಾಡಿ, ಈಗ ಇದು ಟೆಕ್ಸ್ಟ್ ಫೈಲ್. ಇದನ್ನ ನಾನು ಎಂಪ್ಲಾಯೀಸ್ ಡಾಟ್ ಟಿ ಎಕ್ಸ್ ಟಿ ಅಂತ ಮಾಡ್ತೀನಿ. ಎಂಪ್ಲಾಯೀಸ್ ಡಾಟ್ ಟಿ ಎಕ್ಸ್ ಟಿ ಕೊಟ್ಟು ಕೊಡದೇ ಇದ್ರು ಅದು ಟಿ ಎಕ್ಸ್ ಇಲ್ಲೇ ಸೇವ್ ಆಗುತ್ತೆ. ಅದನ್ನ ನೋಡ್ಕೊಂಬಿಡೋಣ ಇಲ್ಲಿ. ಆಯ್ತಾ? ಇದು ಟೆಕ್ಸ್ಟ್ ಫೈಲ್. ಈಗ ಟ್ಯಾಬ್ ಲಿಮಿಟೆಡ್. ಈಗ ತುಂಬಾ ಜಾಸ್ತಿ ಕೆಲವೊಂದಿದೆ, ಹೇಳ್ಕೊಡ್ತೀನಿ ನಾನು, ನೋಡ್ತಾ ಇರಿ. ಇದು ಕಾಮಾ ಸಪರೇಟೆಡ್ ಫೈಲ್ ಅಥವಾ ಪೈಪ್ ಸಪರೇಟೆಡ್. ಎಂಪ್ಲಾಯಿ ನಂಬರು, ಬರ್ತ್ ಡೇಟು, ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರು, ಹೈಯರ್ ಡೇಟ್ ಇದೆ. ಈಗ ನಾನು ಒಂದೇ ಒಂದು ರೆಕಾರ್ಡ್ ಆಡ್ ಮಾಡಬೇಕು. ಆವಾಗ ಈ ರೀತಿ ಫೈಲ್ ಕ್ರಿಯೇಟ್ ಮಾಡಿ, ಟೆಕ್ಸ್ಟ್ ಫೈಲ್ ಇದು, ನೆನ್ಪಿಟ್ಕೊಳ್ಳಿ, ಟೆಕ್ಸ್ಟ್ ಫೈಲು. ಎಂಪ್ಲಾಯಿ ನಂಬರ್ ಬಂದು 1 2 3. ಪೈಪ್ ಆಪರೇಟರು, ನನ್ನ ಹೆಸರು. ಆಯ್ತಾ? ಬರ್ತ್ ಡೇಟ್ ಹಾಕ್ಬೇಕು. ಬರ್ತ್ ಡೇಟ್ ಹೆಂಗಿರುತ್ತೆ? ಸೊ ಇಟ್ ವಿಲ್ ಬಿ 13, ಫಸ್ಟ್ ಮಂತ್ ಬರುತ್ತೆ, 11/date/1986. ಓಕೆನಾ? ಆಮೇಲೆ ಪೈಪ್ ಬರಬೇಕು. ಫಸ್ಟ್ ನೇಮ್ ನಂದು, ಲೆಟ್ ಮಿ ಪುಟ್ ಇಟ್ ಆಸ್ ಪ್ರಸಾದ್. ಲಾಸ್ಟ್ ನೇಮ್ ಬಂದು ಡಬಲ್ ಕೋಟ್ಸ್ ಅಲ್ಲಿ ಹಾಕ್ತೀನಿ. ಲಾಸ್ಟ್ ನೇಮ್ ಬಂದು ಡಬಲ್ ಕೋಟ್ಸ್ ಅಲ್ಲಿ ರಾಜು. ಜೆಂಡರ್ ಒಂದೇ ಕ್ಯಾರೆಕ್ಟರ್ ಎಮ್. ಆಮೇಲೆ ಹೈಯರ್ ಡೇಟು ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದು ಪ್ರೊಫೆಷನಲ್ ಟ್ರೈನಿಂಗ್ ಯಾವತ್ತು? ಏಪ್ರಿಲ್ 15ನೇ ತಾರೀಕು 2010. ಇದು ಓಕೆನಾ? ಇದು ಫೈಲ್ ರೆಡಿ ಆಯ್ತಾ? ಫೈಲ್ ರೆಡಿ ಆಯ್ತು. ಈಗ ಡಬಲ್ ಕೋಟ್ಸ್ ಗಮನಿಸಿ, ಇನ್ನು ಸುಮಾರಿದೆ, ಅಲ್ಲಿ ಕ್ಲೋಸ್ ದಿಸ್. ಈಗ ನಾನು ಇಂಪೋರ್ಟ್ ಮಾಡಬೇಕು. ಸೊ ರೆಗ್ಯುಲರ್ ಇಂಪೋರ್ಟು ಇದೊಂದು ಟೇಬಲ್ಗೆ. ನೀವು PHP ಇಂಪೋರ್ಟ್ ಮಾಡೋದನ್ನ ಕಲಿ. ಸೊ ಮೈ ಕಂಪ್ಯೂಟರ್, ಎಂಪ್ಲಾಯೀಸ್ ಟೆಕ್ಸ್ಟ್ ಫೈಲ್. ಇದೇನಿದು? ಟೆಕ್ಸ್ಟ್ ಫೈಲ್ ಇದು. ಆಯ್ತಾ? ಫೈಲಲ್ಲಿ ಹೆಡರ್ಸ್ ಇದೆಯಾ? ಇದೆ. ಇದು ಕಾಮಾ ಸಪರೇಟೆಡ್ ಫೈಲಾ? ಅಲ್ಲ, ಪೈಪ್ ಸಪರೇಟೆಡ್ ಫೈಲು. ಡೇಟಾನ ಬರೀ ಆಡ್ ಮಾಡಬೇಕು ಅನ್ಕೊಂಡಿದೀನಿ, ಅಪ್ಡೇಟ್ ಅಲ್ಲ. ಇದು ರೆಸ್ಪೆಕ್ಟ್ ಡಬಲ್ ಕೋಟ್ಸ್ ಆಸ್ ಟೆಕ್ಸ್ಟ್ ಕ್ವಾಲಿಫೈರ್. ಇದನ್ನ ತೆಗೆದು ಬಿಡ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಕೊಡ್ತೀನಿ. ಆಮೇಲೆ ಒಂದೇ ಒಂದು ರೋ ಇಂಪೋರ್ಟ್ ಮಾಡ್ತೀನಿ. ಈಗ ಏನಾಗುತ್ತೆ? ಸೊ 3,25,000 ಜನ ಇದ್ದಾರೆ, 26 ಆಗುತ್ತೆ. ಆದ್ರೆ ಈಗ ಆಡ್ ಮಾಡಿದ್ನಲ್ಲ, ಅವನನ್ನು ನೋಡೋದು ಹೆಂಗೆ? ಇವನು ನೋಡಕ್ ಒಂದೇ ಆಪ್ಷನ್ ಇರೋದು ಈಗ ನಿಮ್ಗೆ, ಕ್ವೆರಿ ಸ್ಟುಡಿಯೋ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗಿರುತ್ತೆ. ಸೊ ಅದಕ್ಕೆ ಆಪ್ ಎಕ್ಸ್ಚೇಂಜ್ ಹೋಗ್ತೀನಿ ನಾನು. ಇದಕ್ಕೂ ಮುಂಚೆ ಹೆಂಗ್ ಮಾಡ್ತಾ ಇದ್ವಿ ಗೊತ್ತಾ? ಕ್ವೆರಿ ಸ್ಟುಡಿಯೋನು ಇರ್ಲಿಲ್ಲ. ಇದೊಂದನ್ನ ನೋಡೋದಕ್ಕೆ ಯು ಹ್ಯಾವ್ ಟು ಕ್ರಿಯೇಟ್ ಅ ಫಿಲ್ಟರ್ ಡಿ. ಸೊ ಈಗ ನಾನೊಂದು ಫಿಲ್ಟರ್ ಡಿ ಮಾಡ್ತೀನಿ. ಯಾವ್ದ್ರ ಬೇಸಿಸ್ ಮೇಲೆ? ಎಂಪ್ಲಾಯಿ ನಂಬರು 1 2 3. ಸೇವ್ ಅಂಡ್ ಬಿಲ್ಡ್. ಎಂಪ್ಲಾಯೀಸ್ _FDE ಅಂದ್ರೆ ಫಿಲ್ಟರ್ ಡಿ. FD ಅಂತ ಕೊಡೋದು ಜನರಿಕ್, ನಾನು ಯೂಶಲಿ ಕೊಡ್ತೀನಿ. ಸೊ ಈಗ C1 2 3 ಬರುತ್ತೆ. ಸರಿ, ಒಬ್ಬನೇನೋ ನೋಡ್ಬಿಟ್ವಿ, ಬಂದಿದ್ಯಾ? ಅಬ್ಸರ್ವ್ ಮಾಡಿ, ಡಬಲ್ ಕೋಟ್ಸ್ ಅಬ್ಸರ್ವ್ ಮಾಡಿ. ನೀವು ಇಂಪೋರ್ಟ್ ಮಾಡಬೇಕಾದ್ರೆ ಡಬಲ್ ಕೋಟ್ಸ್ ಸೆಕೆಂಡ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಡಬಲ್ ಕೋಟ್ಸ್ ನ ಅದು ಟೆಕ್ಸ್ಟ್ ಅಂತ ಕನ್ಸಿಡರ್ ಮಾಡಿ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ಇದಕ್ಕೆ ಇಂಪೋರ್ಟ್ ಮಾಡಕ್ಕಾಗಲ್ಲ. ಅಬ್ಸರ್ವ್ ಮಾಡಿ, ಈ ಡಿಗೆ ಇಂಪೋರ್ಟ್ ಇಲ್ಲ. ಯಾಕಿಲ್ಲ ಇಂಪೋರ್ಟು? ಇದನ್ನ ಅವರೇ ಹ್ಯಾಂಡಲ್ ಮಾಡ್ಕೊಂಡಿದ್ದಾರೆ. ಯಾರು? SFMC ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ರಲ್ಲ .NET ಅಲ್ಲಿ, ಇದು ಫಿಲ್ಟರ್ ಡಿ. ಇದಕ್ಕೆ ಡೈರೆಕ್ಟ್ ಆಗಿ ಇಂಪೋರ್ಟ್ ಆಗಲ್ಲ. ಇಂಪೋರ್ಟ್ ಮಾಡಕ್ ಆಗದೆ
ನಿಮ್ಗೆ ಸ್ಟ್ಯಾಂಡರ್ಡ್ ಡಿಗೆ, ಮತ್ತೆ ಸ್ಟ್ಯಾಂಡರ್ಡ್ ಡಿಗೆ ಬರ್ತೀನಿ. ಈಗ ನಾನು ಆಡ್ ಓನ್ಲಿ ಫೀಚರ್ ಮಾಡಲ್ಲ, ಅಪ್ಡೇಟ್ ಓನ್ಲಿ ಫೀಚರ್ ಮಾಡ್ತೀನಿ, ಮತ್ತೆ ಇಂಪೋರ್ಟ್ ಮಾಡ್ತೀನಿ. ಈಗ ನಾನು ಡೇಟಾ ಆಲ್ರೆಡಿ ಇದೆ, ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿದ್ರೆ ಅಪ್ಡೇಟ್ ಓನ್ಲಿ ಫೀಚರ್ ಇರೋದೇ ಅವನೊಬ್ಬ ಅಲ್ಲ, ಆಡ್ ಏನಾಗಲ್ಲ. ಆದ್ರೆ ಕಾಮ ಅಲ್ಲ ಇದು, ಈಗ ಎರರ್ ಬರುತ್ತೆ. ನೆಕ್ಸ್ಟ್ ನೀವು ಇಂಪೋರ್ಟ್ ಮಾಡ್ಬೇಕಾದ್ರೆ ಹೇಳ್ಬೇಕು ಫೈಲಲ್ಲಿ ಒಂದು ಕಾಲಮ್ಗೂ ಇನ್ನೊಂದು ಕಾಲಮ್ಗೂ ಮಧ್ಯೆ ಸೆಪರೇಟರ್ ಯಾರು ಅಂತ, ಅದನ್ನ ಡಿಲಿಮಿಟರ್ ಅಂತ ಕರಿತೀವಿ. ಈ ಪೈಪ್ ಇದೆಯಲ್ಲ, ಇದನ್ನ ಹೇಳ್ಬೇಕು ನಾವು. ಸರ್ ಇಲ್ಲಿ ನೋಡಿ, ಇಲ್ಲಿ ಮ್ಯಾಪೇ ಆಯ್ತಲ್ಲ, ಮ್ಯಾಪ್ ಮ್ಯಾನ್ಯಲಿ ಮಾಡೋಣ. ಸೊ ಇಲ್ಲಿ ನೋಡಿ, ಈ ತರ ಇದೆ ಪೈಪ್ ಆಪರೇಟರ್, ಆಗಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಕಾಲಮ್ಗೂ ಇನ್ನೊಂದು ಕಾಲಮ್ಗೂ ಹೆಂಗ್ ಗೊತ್ತಾಗುತ್ತೆ ಬೇರೆ ಬೇರೆ ಅಂದ್ರೆ ಪೈಪ್ ಆಪರೇಟರ್. ಈಗ ಮ್ಯಾಪ್ ಆಗುತ್ತೆ ನೋಡಿ, ಮ್ಯಾಪ್ ಆಯ್ತಾ? ಆಯ್ತು. ಬ್ಯಾಕ್ ಬರ್ತೀನಿ. ಇಲ್ಲಿ ಕಾಲಮ್ ಹೆಡರ್ ಇದೆಯಾ ಅಂತ ಕೇಳ್ತಾ ಇದೆ, ಇಲ್ಲ ಕಾಲಮ್ ಹೆಡರ್ ಇಲ್ಲ ಅಂದ್ರೆ ನೆಕ್ಸ್ಟ್ ಹೋಗ್ತೀನಿ. ಈಗ ನೋಡಿ, ಫಸ್ಟ್ ಕಾಲಮ್ ಎಂಪ್ಲಾಯಿ ನಂಬರ್, ಫಸ್ಟ್ ಇದೆಲ್ಲ ಆರ್ಡರ್ ಅಲ್ಲೇ ಇದೆ. ಹಂಗಾಗಿ ಇದು ನೋಡಿ, ಇದು ಮ್ಯಾಪ್ ಬೈ ಆರ್ಡಿನಲ್ ನೋಡಿ, ಇದೊಂದೇ ಆಪ್ಷನ್ ಇರೋದು. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್. ನೀವು ಈಗ ಟೂಲ್ ನ ನೀವು ನಾರ್ಮಲ್ SFMC ತರ ನೋಡ್ಬೇಡಿ, PHP ಇದನ್ನ ಹೆಂಗ್ ಮಾಡೋದು, ಹೆಂಗೆ ಇಲ್ಲಿ ಏನ್ ಸೆಲೆಕ್ಟ್ ಮಾಡಿದ್ರು ಅದ್ರ ಬೇಸ್ ಮೇಲೆ ಈ ಸ್ಕ್ರೀನ್ ಬರ್ತಾ ಇದೆ. ಈಗ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅನ್ಕೊಳ್ಳಿ, ಈಗ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ನೋಡಿ, ಇವೆರಡು. ಇದನ್ನ ಮಾಡೋದು ಹೆಂಗೆ? ದಟ್ ಶುಡ್ ಬಿ ಅ ಥಾಟ್ ಪ್ರೊಸೆಸ್. ಆಯ್ತಾ? ಮ್ಯಾಪ್ ಬೈ ಆರ್ಡಿನಲ್ ಇದೆ, ಮ್ಯಾಪ್ ಬೈ ಹೆಡರ್, ಇದು ಹೆಡರ್, ಇದು ನಿಮ್ ಡಿಲಿ. ನೆಕ್ಸ್ಟ್ ಮಾಡ್ತೀನಿ, ಇಂಪೋರ್ಟ್ ಮಾಡ್ತೀನಿ. ಸೊ ಇಂಪೋರ್ಟ್ ಮಾಡಿದ್ರೆ ಈಗ ನೀವೇನ್ ಅರ್ಥ ಮಾಡ್ಕೋಬೇಕು, ಎಂಪ್ಲಾಯೀಸ್ ಈ ಟೇಬಲ್ ನ ಅಪ್ಡೇಟ್ ಮಾಡ್ಬಿಟ್ಟೆ, ಅಪ್ಡೇಟ್ ಆಗಿರುತ್ತೆ. ಇದು ಫಿಲ್ಟರ್ ಡಿಗೆ ಬರಲ್ಲ, ಫಿಲ್ಟರ್ ಡಿಗೆ ಬರಲ್ಲ. ಏನಕ್ಕೆ ಬರಲ್ಲ? ಬರಲ್ಲ ಅಷ್ಟೇ. ಇದು ಕ್ರಿಯೇಟ್ ಮಾಡಿದಾಗ ಹೆಂಗಿತ್ತು ಹಂಗೇ ಇರುತ್ತೆ, ಇನ್ನು 10 ವರ್ಷ ಬಿಟ್ರು ಹಿಂಗೇ ಇರುತ್ತೆ. ನೀವಾಗ ನೀವು ಮ್ಯಾನ್ಯುಯಲಿ ರೀಫ್ರೆಶ್ ಮಾಡಿದ್ರೆ ಮತ್ತೆ ಈ ಕಂಡೀಷನ್ ಬರ್ದಿದೀವಲ್ಲ, ಇದನ್ನ ಈ ಟೇಬಲ್ ಅಲ್ಲಿ ಚೆಕ್ ಮಾಡಿ ಆ ಡೇಟಾನೆಲ್ಲ ತಗೊಂಬಂದು ಓವರ್ ರೈಟ್ ಮಾಡುತ್ತೆ. ಏನ್ ಮಾಡುತ್ತೆ? ಓವರ್ ರೈಟ್ ಮಾಡುತ್ತೆ. ಸೊ FD, ಸೊ ಡಬಲ್ ಕೋಟ್ಸ್ ಟೆಕ್ಸ್ಟ್ ಕ್ವಾಲಿಫೈರ್ ಅದೇನೆ. ಆಯ್ತಾ? ಇದು ಇನ್ನೂ ಬಂದಿಲ್ವಾ? ಏನು ತೊಂದರೆ ಇಲ್ಲ. ಏನಾಗಿರುತ್ತೆ, ಸೊ ಈಗ ನನ್ಗೆ ಆಪ್ಷನ್ ಇಲ್ಲ, ಏನ್ ಮಾಡ್ಬೇಕು, ನಾನು ಕಾಯ್ತಾನೇ ಇರ್ಬೇಕು, ರಿಫ್ರೆಶ್ ಮಾಡ್ಲೇಬೇಕು. ನಾವ್ ಹಿಂಗೆ ಮಾಡ್ತಾ ಇದ್ವಿ, ಕ್ವರಿ ಸ್ಟುಡಿಯೋನೂ ಇರ್ಲಿಲ್ಲ. ನೀವು ಒಬ್ಬರಾದ್ರೆ ಏನೋ ಮಾಡ್ಬೋದು, 200 ಜನ ದಾಟಿದ್ರೆ ನೋಡಿ ಡಬಲ್ ಕೋಟ್ಸ್ ಹೊಟ್ಟೋಯ್ತು. ಯಾಕೆ ಅಂದ್ರೆ ಈ ಚೆಕ್ ಬಾಕ್ಸ್. ಸೊ ಕ್ಲೈಂಟ್ ಡೇಟಾ ಕೊಟ್ಟಾಗ ಕ್ಲೈಂಟ್ ಡೇಟಾಲಿ ಡಬಲ್ ಕೋಟ್ಸ್ ಇದೆಯಾ, ಇದ್ರೆ ಡಬಲ್ ಕೋಟ್ಸ್ ನ ಇಂಪೋರ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದಕ್ಕೆ ಈ ಚೆಕ್ ಬಾಕ್ಸ್. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಡಬಲ್ ಕೋಟ್ಸ್ ನ ಬಿಟ್ಬಿಟ್ಟು ಅದ್ರ ಒಳಗಡೆ ಇರೋದನ್ನ ಕೂರಿಸ್ಕೊಳ್ಳಿ. ಸೊ ಇದಾಯ್ತು, ಓಕೆ. ಈಗ ನಾನು ಜೆಂಡರ್ ಮೇಲೆ ಹುಡುಕ್ಬೇಕು. ಈಗ ತಿರ್ಗಾ FD ಬರ್ತೀನಿ, ಎಲ್ಲ ಕ್ಲಿಕ್ ಅಂಡ್ ಕ್ರಿಯೇಟ್, ಒಂದಕ್ಕೂ ಕೋಡಿಂಗ್ ಬರುತ್ತಲ್ಲ, ಇವನ್ನೆಲ್ಲ ನೀವು ಕೋಡಿಂಗ್ ಮಾಡೋದನ್ನ ನೋಡ್ಕೋಬೇಕು. ಇದನ್ನ PHP ಕೋಡ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ಈ UI ಈಗ ನಾನು ಫಿಲ್ಟರ್ ಮಾಡ್ಬೇಕು, ವೇರ್ ಕಂಡೀಷನ್ ಬರೆಯೋ ಗೊತ್ತಿಲ್ಲ, ಜೆಂಡರ್ ಇಸ್ ಈಕ್ವಲ್ ಟು M. ಈಗ ಏನಾಗೋಯ್ತದೆ, ಆಬ್ವಿಯಸ್ಲಿ 200 and above ಬರುತ್ತೆ. ಸೊ ಯಾರೋ ಒಬ್ಬನ್ನ ನೋಡ್ಬೇಕು ನಾನು, ಯಾರೋ ಒಂದು 5 ಜನ ನೋಡ್ಬೇಕು, ಯಾವ್ದೋ ಒಂದು ಕಂಡೀಷನ್ ಬೇಸ್ ಮೇಲೆ ನೋಡ್ಬೇಕು ಅಂದ್ರೆ ಮಾರ್ಕೆಟಿಂಗ್ ಕ್ಲೌಡ್ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಇಮೇಲ್ ಸ್ಟುಡಿಯೋಲಿ ನೀವು 200 ರೆಕಾರ್ಡ್ ಮೇಲೆ ನೋಡಕ್ ಆಗಲ್ಲ. ಏನ್ ಮಾಡೋದು ಈಗ? ಅಂಡ್ ಆ 1 2 3 ಅಂತ ಇತ್ತಲ್ಲ, ಅವನೊಬ್ಬನೇ ಎಡಿಟ್ ಮಾಡ್ಬೇಕು, ಏನೋ ಆಪ್ಷನ್ ಇಲ್ಲ. ಈ ತರ ಕ್ರಿಯೇಟ್ ಮಾಡ್ತೀವಿ. ಸರ್ ಇನ್ನು ಯಾವ್ಯಾವ ತರ ಕ್ರಿಯೇಟ್ ಮಾಡ್ಬೋದು? ಈಗ ನನ್ಗೆ ಸದ್ಯಕ್ಕೆ ಐ ವಾಂಟ್ ಟು ಡೂ ದಿಸ್. ಪೈಪ್ ಆಪರೇಟರ್ ಇದಾಕಿ ಡಾಲರ್ ಹಾಕ್ಬಿಡ್ತೀನಿ. ಈಗ ಎಲ್ಲಾದ್ರ ಮಧ್ಯೆ ಡಾಲರ್ ಇದೆ. ಈಗ ಇಂಪೋರ್ಟ್ ಮಾಡೋದು ಹೆಂಗೆ? ಸಿಂಪಲ್, ಈ ಫೈಲ್ನ ಕ್ಲೋಸ್ ಮಾಡಬೇಕು ಚೇಂಜಸ್ ಮಾಡಿರೋದ್ರಿಂದ. ಆಮೇಲೆ ವಾಪಸ್ ನಿಮ್ ಡಿಗೆ ಹೋಗ್ಬೇಕು, ಎಂಪ್ಲಾಯೀಸ್ಗೆ ಬರ್ಬೇಕು. ಹೊಸ ರೆಕಾರ್ಡ್ಸ್ ಇದ್ರೆ ಆಡ್ ಅಂಡ್ ಅಪ್ಡೇಟ್ ಮಾಡಿ, ಇಲ್ಲ ಹಳೆ ರೆಕಾರ್ಡ್ಗೆ ಡೇಟಾ ಬರ್ತಾ ಇದೆ, ಇಂಪೋರ್ಟ್. ಈಗ ನಾನು ಇಂಪೋರ್ಟ್ ಮಾಡ್ಬೇಕಾದ್ರೆ ನಂದು ಡಿಲಿಮಿಟರ್, ಒಂದು ಕಾಲಮ್ಗೂ ಇನ್ನೊಂದು ಕಾಲಮ್ಗೂ ಬೇರೆ ಬೇರೆ ಅಂತ ಹೆಂಗ್ ಗೊತ್ತಾಗ್ಲಿ ಅಂತ ಕೇಳ್ತಾ ಇದೆ. ನೋಡಪ್ಪ ಏನಿಲ್ಲ, ಡಾಲರ್ ಇದ್ರೆ ಬೇರೆ ಬೇರೆ ಅಂತ ಹೇಳ್ಬೋದು. ಸೊ
ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ. ಓವರ್ ರೈಟ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಎಲ್ಲ ಡೇಟಾ ಡಿಲೀಟ್ ಮಾಡುತ್ತೆ. ಇದೊಂದೇ ರೆಕಾರ್ಡ್ ಕೂತಿರುತ್ತೆ. ಓವರ್ ರೈಟ್ ಅಂದ್ರೆ ಇರೋ ಡೇಟಾ, ಈ ಓವರ್ ರೈಟ್ನ ಮಾಡಬಾರದು. ಕ್ಲೈಂಟಿಗೆ ಕೇಳಬೇಕು. ರಿಯಲ್ ವರ್ಲ್ಡ್ ಅಲ್ಲಿ ನೀವು ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ ಏನ್ ಬೇಕಾದ್ರೂ ಮಾಡಿ. ರಿಯಲ್ ವರ್ಲ್ಡ್ ಅಲ್ಲಿ ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡಬೇಕೇ ಹೊರ್ತು ಹಂಗೆ ಮಾಡಬೇಡಿ. ನೀವು ಇಲ್ಲೇ ಇದ್ರೆ ಇನ್ನೂ 1 ವರ್ಷ ಹಿಂಗೇ ಇರುತ್ತೆ. ನೀವೇ ಬ್ಯಾಕ್ ಹೋಗಿ ನೀವೇ ಒಳಗೆ ಬನ್ನಿ. ಈಗ ಒಂದೇ ಒಂದು ಡೇಟಾ ಇದೆ, ನೋಡ್ದಾ? ಡೇಟಾ ಔಟ್ ಆಯ್ತಾ? ಇದನ್ನ ಮಾಡಬೇಡಿ, ಕೆಲಸ ಕಳ್ಕೊತೀರ. ಈ ತರ ಡೇಟಾ ಡಿಲೀಟ್ ಮಾಡ್ಬಿಟ್ರೆ ನೀವು ಹೋಯ್ತು ಕೆಲಸ. ಸೊ ಡೋಂಟ್ ಡೂ ಓವರ್ ರೈಟ್. ನಿಮ್ ಕ್ಲಾರಿಟಿ ಇರಬೇಕು. ಸೊ ಅದಕ್ಕೆ ನಾನು ವಾಪಸ್ಸು ಎಂಪ್ಲಾಯೀಸ್ ನ ತಗೋತೀನಿ. ಈ ಫೈಲು ಕಾಮಾ ಸಪರೇಟೆಡ್ ಫೈಲು, ಅಂಡ್ ಇಲ್ಲಿ ನನಗೆ ಹೊಸಬ್ರು ಆಡ್ ಆಗಬೇಕು. ಬಿಕಾಸ್ ಈ ರೆಕಾರ್ಡ್ ಹೋಗ್ಬಾರ್ದು 1 2 3, ಅಥವಾ ಆಡ್ ಓನ್ಲಿ. ಆ ಫೈಲಲ್ಲಿ, ಈ ಫೈಲಲ್ಲಿ ಇರೋರು ಮಾತ್ರ ಬೇಕು. ಇಲ್ಲಿ ಯಾರ್ಯಾರು ಇದ್ದಾರೋ ಅದನ್ನ ಡಿಸ್ಟರ್ಬ್ ಮಾಡ್ಬೇಡ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ಸೊ 3,25,000 ಜನ ಪ್ಲಸ್ ಇರೋನೊಬ್ಬ ಮಾತ್ರ ಬರ್ತಾರೆ. ಸೊ ಆಡ್ ಓನ್ಲಿ ಫೀಚರ್ ಇದು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಈ ತರ ಎಲ್ಲಾನು ನಾನು ಜಸ್ಟ್ ಒಂದು ಥಾಟ್ ಅಷ್ಟೇನೆ, ಮಾಡ್ಲೇಬೇಕು ಅಂತ ಏನಿಲ್ಲ, ಟ್ರೈ ಮಾಡಿ. PHP ಮಾಡೋದು ಹೆಂಗೆ? ಬರೀ ಆಡ್ ಆಗ್ಬೇಕು, ಬರೀ ಅಪ್ಡೇಟ್ ಆಗ್ಬೇಕು. ದಟ್ ಈಸ್ ಯುವರ್ ಅಜೆಂಡಾ. 6 ತಿಂಗಳಲ್ಲಿ ಆರಾಮಾಗಿ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓವರ್ ಇಸ್ ವೆಬ್ ಡೆವಲಪರ್. ನೀವು ಈಗ ವೆಬ್ ಡೆವಲಪ್ಮೆಂಟ್ ಕಲ್ತಿದ್ದೀನಿ ನಾನು ಮಾಡಬೇಕು ಅಂದ್ರೆ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ತರದನ್ನ ನೀವು ಕಲ್ತಿರೋ ಲ್ಯಾಂಗ್ವೇಜ್ ಲೈಕ್ PHP, .NET, JSP ಯಾವ್ದೆಲ್ಲಾದ್ರೂ ಮಾಡಕ್ ಟ್ರೈ ಮಾಡಿ. ನೀವು ಬ್ಯಾಕ್ ಎಂಡ್ ಜೊತೆ ವರ್ಕ್ ಮಾಡಕ್ ಬರಲ್ಲ ಅಂದ್ರೆ ನೀವು ಬರೀ ಫ್ರಂಟ್ ಎಂಡ್ ಡೆವಲಪರ್ ಆಗ್ತೀರಾ. ನೀವು ಬ್ಯಾಕ್ ಎಂಡ್ ಜೊತೆನೂ ಮಾಡಕ್ ಟ್ರೈ ಮಾಡಿದ್ರೆ, ಅಂದ್ರೆ ಇವತ್ತೇನು ಎಕ್ಸರ್ಸೈಸ್ ಮಾಡಿದೆ ನಾನು, HTML, CSS, ಫಾರ್ಮು, SQL, PHP ಇವೆಲ್ಲ ಕಾಂಬಿನೇಷನ್ ಬಂದಾಗ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗ್ತೀರಾ. ನಿಮ್ಗೆ PHP SQL ಬರಲ್ಲ ಅಂದ್ರೆ ಫ್ರಂಟ್ ಎಂಡ್ ಡೆವಲಪರ್, ಬರೀ SQL ಬರುತ್ತೆ ಅಂದ್ರೆ SQL ಡೆವಲಪರ್ ಅಥವಾ ಬ್ಯಾಕ್ ಎಂಡ್ ಡೆವಲಪರ್. ನಂಗೆ ಬರೀ PHP API ಬರುತ್ತೆ ಅಂದ್ರೆ ನೀವು ಸರ್ವರ್ ಸೈಡ್ ಪ್ರೋಗ್ರಾಮರ್ ಆಗಿರ್ತೀರಾ. ಎಲ್ಲಾನು ಮಾಡಕ್ ಬಂದ್ರೆ ಫುಲ್ ಸ್ಟ್ಯಾಕ್ ಡೆವಲಪರ್. ನಾವೇನಕ್ಕೆ ವೇಟ್ ಮಾಡ್ತಾ ಇದೀವಿ? ಈಗ ಈ ಫೈಲ್ ಅಪ್ಲೋಡ್ ಆಗ್ಬೇಕು. 20 MB ಅಂಡ್ ಲೋ ಇದೆ, ಇಂಪೋರ್ಟ್ ಆಗುತ್ತೆ. ಸೊ ಈ ತರ ಇಶ್ಯೂ ಇದ್ದಾಗ ಬಂದಿದ್ದೆ ಕಾಂಟ್ಯಾಕ್ಟ್ ಬಿಲ್ಡರ್. ಕಾಂಟ್ಯಾಕ್ಟ್ ಬಿಲ್ಡರ್ ಏನ್ ಮಾಡುತ್ತೆ ಸರ್? ಸೇಮ್ ಇಮೇಲ್ ಸ್ಟುಡಿಯೋ, ಏನು ಚೇಂಜ್ ಇಲ್ಲ. ಬಟ್ ನಿಮ್ಗೆ ಎಡಿಟಿಂಗ್ ಆಪ್ಷನ್ ಕೊಟ್ಬಿಡ್ತಾನೆ ಅವನು. ಕಾಂಟ್ಯಾಕ್ಟ್ ಬಿಲ್ಡರ್ ನೀವು ಹೆಂಗ್ ಇಮ್ಯಾಜಿನ್ ಮಾಡಬೇಕು ಅಂದ್ರೆ, ಈ ಡೇಟಾ ಎಕ್ಸ್ಟೆನ್ಷನ್ ನ ನಿಮ್ ಯಾವ ಡಿ ಬೇಕೋ ಹೋಗಿ, ಆಯ್ತಾ? ಇಲ್ಲಿ ರೆಕಾರ್ಡ್ಸ್ ಇಲ್ಲಿದ್ಯಾ? ಇಲ್ಲಿ ನೋಡಿ, 200 ಒಂದು ಪೇಜಲ್ಲಿ 200 ನೋಡ್ಬೋದು. ಇಲ್ಲಿ ಪೇಜಿನೇಷನ್ ಇದೆ 1341, ಲಾಸ್ಟ್ ಪೇಜ್ಗೆ ಹೋಗ್ಬೋದು ನಾನು. ಬ್ಯೂಟಿ ಏನು ಅಂದ್ರೆ ಪ್ರೈಮರಿ ಕೀ ಇದೆಯಾ, ಸೆಲೆಕ್ಟ್ ಮಾಡಿ, ಎಡಿಟ್ ಮಾಡಿ, ಸೇವ್ ಮಾಡಿ. ನನಗೆ ಒಂದೇ ಒಂದು ಕಾಂಟ್ಯಾಕ್ಟ್ ಆಡ್ ಮಾಡಬೇಕು. ಸೊ ನಮಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಮುಂಚೆ. ಅದಕ್ಕೆ ಸೇಲ್ಸ್ ಫೋರ್ಸ್ ಕಂಪನಿ ಏನ್ ಮಾಡ್ತು ಅಂದ್ರೆ, ನೋಡ್ರಪ್ಪ ಇಷ್ಟೊಂದು ಕಷ್ಟ ಪಡಬೇಡಿ, ನೀವ್ ಯಾರು? ಯೂಸರ್ಸ್. ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಕೆಲಸ ಮಾಡೋರ್ನ ಯೂಸರ್ ಅಂತ ಕರಿತೀವಿ. ಯೂಸರ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅಂದ್ರೆ ಈ ಟೂಲ್ ಯೂಸ್ ಮಾಡ್ತಾರೋ ನಾವು ನೀವು ಎಲ್ಲ, ತುಂಬಾ ಕೆಟ್ಟದಾಗಿತ್ತು. ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿತ್ತು. ಅದಕ್ಕೆ ಸೇಲ್ಸ್ ಫೋರ್ಸು UI, ಈ ಫ್ರಂಟ್ ಎಂಡ್ ನ ಚೇಂಜ್ ಮಾಡ್ಕೊಟ್ರು. ಅದನ್ನ ಇಲ್ಲೇ ಮಾಡೋದ್ ಬೇಡ ಅನ್ಬಿಟ್ಟು ಕಾಂಟ್ಯಾಕ್ಟ್ ಬಿಲ್ಡರ್ ಅಂತ ಹೊಸ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ, ಈ ಟೇಬಲ್ಸ್ಗಳನ್ನ ನೀವು ಬ್ಯಾಕ್ ಅಂಡ್ ಟೇಬಲ್, ಇವೆಲ್ಲ ಬ್ಯಾಕ್ ಅಂಡೇ, ನೀವು ಏನೇ ಕ್ರಿಯೇಟ್ ಮಾಡಿದ್ರೆ ಬ್ಯಾಕ್ ಅಂಡ್ ಅಲ್ಲಿ ಕೂತಿರುತ್ತೆ. ಆಮೇಲೆ ನೀವು ಹೆಂಗೆ ಕಮಾಂಡ್ ಪ್ರಾಂಪ್ಟ್ ನೋಡೋದು ಅದೇ, ಬಟ್ ಕಮಾಂಡ್ ಪ್ರಾಂಪ್ಟ್ ಇಲ್ಲ ನಮಗೆ. ಈಗ ನನಗೆ ಒಬ್ಬನ ಚೇಂಜ್ ಮಾಡ್ಬೇಕು. ಯಾರನ್ನ? ರೆಕಾರ್ಡ್ಸ್ಗೆ ಹೋಗಿ ಇಲ್ಲೇ ಸರ್ಚ್ ಇದೆ ನೋಡಿ, 1 2 3 ಸರ್ಚ್, ಚೆಕ್ ದಿ ಸೆಲೆಕ್ಟ್ ಬಾಕ್ಸ್. ಇದೇನೆ ಅವನು, ಇದೆ ಫಸ್ಟ್ ಪೇಜಲ್ಲೇ ಇದ್ದಾನೆ ಅವನು. ಸೆಲೆಕ್ಟ್, ಎಡಿಟ್ ಮಾಡಿ. ನಂಗೆ ಇವನೊಬ್ಬ ಬೇಡ, ಡಿಲೀಟ್. ನಾನು ಹೇಳ್ಕೊಟ್ನಲ್ಲ, ಇಮೇಲ್ ಅಡ್ರೆಸ್ ಮೇಲೆ ಸೆಲೆಕ್ಟ್ ಮಾಡಿ ಅವನೊಬ್ಬನ್ ತೆಗಿಬೋದು. ಇಲ್ಲ ನಂಗೆ ಯಾರು ಬೇಡ ಅಂದ್ರೆ ಕ್ಲಿಯರ್ ಆಲ್ ರೆಕಾರ್ಡ್ಸ್, ಇದನ್ನ ಕ್ಲಿಕ್ ಮಾಡಿದೆ, ಎಲ್ಲ ಡೇಟಾ ಹೊಟ್ಟೋಗುತ್ತೆ. ಇಷ್ಟೇ ಕಾಂಟ್ಯಾಕ್ಟ್ ಬಿಲ್ಡರ್. ಬಟ್ ನೀವು ಫಿಲ್ಟರ್ ಡೀಲ್ ಏನು ಮಾಡಕ್ಕಾಗಲ್ಲ, ಇಂಪೋರ್ಟ್ ಮಾಡಕ್ಕಾಗಲ್ಲ. ಎಡಿಟ್ ಮಾಡ್ಬೋದಾ? ಇಲ್ಲಿ ನೋಡಿ, ಇಲ್ಲಿ ಎಡಿಟ್ ಮತ್ತೆ ಕ್ಲಿಯರ್ ರೆಕಾರ್ಡ್ಸ್, ಎಡಿಟ್ ಸಿಗ್ತಲ್ಲ. ಕ್ಲಿಯರ್ ರೆಕಾರ್ಡ್ಸ್ ಬರಲ್ಲ, ಆಡ್ ರೆಕಾರ್ಡ್ ಬರಲ್ಲ. ಯಾಕೆ? ಗೆ ಪೇರೆಂಟ್ ಅಥವಾ ಸೋರ್ಸ್ ಅಂತ ಕರೀರಿ. ಪೇರೆಂಟ್ ಅಲ್ಲ, ಸೋರ್ಸ್ ಅಂತ ಕರೀರಿ. ಇಲ್ಲಿಂದಾನೇ ಬರ್ಬೇಕು. ಆದ್ರೆ ನೀವು ಇಲ್ಲೇನೇ ಚೇಂಜ್ ಮಾಡಿದ್ರು
ಇಲ್ಲಿಗೆ ಮ್ಯಾನ್ಯುವಲ್ ರಿಫ್ರೆಶ್ ಮಾಡಬೇಕು. ಬಟ್ ಮ್ಯಾನ್ಯುವಲ್ ರಿಫ್ರೆಶ್ ನಮ್ಗೆ ಕ್ಯಾಂಪೇನ್ ಬಿಲ್ಡ್ ಮಾಡ್ತೀವಲ್ಲ, ಅಂದ್ರೆ ವೆಲ್ಕಮ್ ಕ್ಯಾಂಪೇನು, ಬರ್ಡೇ ಕ್ಯಾಂಪೇನು ಅಥವಾ ಇನ್ನೇನೋ ಕ್ಯಾಂಪೇನ್ ಮಾಡಿದಾಗ ಹಂಗೆ ವರ್ಕ್ ಆಗಲ್ಲ. ದಿನ ನಾನು ಕೂತ್ಕೊಂಡು ಇದನ್ನ ರಿಫ್ರೆಶ್ ಮಾಡಿ 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 ಕಳ್ಸಕ್ಕಾಗಲ್ಲ. ಅದಕ್ಕೆ ನಾನು ಬೇರೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಆಟೋಮೇಷನ್ ಮಾಡೋದು ಹೆಂಗೆ ಅಂತ. ಅದನ್ನ ವೆಲ್ಕಮ್ ಸೀರೀಸ್ ಮಾಡಿದ್ದೀನಿ, ವಿಡಿಯೋಸ್ ನೋಡಿ. ಬರ್ತ್ಡೇದ್ ಮಾಡಿದ್ದೀನಿ ನಿನ್ನೆ, ವಿಡಿಯೋಸ್ ನೋಡಿ. ಸೊ ವಾಟ್ ಐ ವಾಂಟ್ ಯು ಪೀಪಲ್ ಟು ಥಿಂಕ್ ಅಂದ್ರೆ ಈ ತರ ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ರೆ ಎಷ್ಟು ಕೋಡಿಂಗ್ ಬರ್ದಿರ್ಬೋದು, ರೈಟ್? ಆ ತರ ನೀವು ಬಿಲ್ಡ್ ಮಾಡಿ ಒಂದೇ ಒಂದು ಟ್ರೈ ಮಾಡಿ. ಒಂದೇ ಒಂದು ಏನು, ಜಸ್ಟ್ ಗಿವ್ ಅ ಟ್ರೈ ಟು ಬಿಲ್ಡ್ ದಿಸ್. ಒಂದು ಟೇಬಲ್ ತಗೊಳ್ಳಿ ಯಾವ್ದಾದ್ರು, ಒಂದು ಯು ಐ ಕ್ರಿಯೇಟ್ ಮಾಡಿ. ಹೆಂಗಿರ್ಬೇಕು ಗೊತ್ತಾ? ಟ್ರೈ ಮಾಡಿ. 6 ತಿಂಗಳ ಟೈಮ್ ತಗೊಳ್ಳಿ. ನಾನು ನಾಳೆ ನಾಡಿದ್ದು ಕೊಡಿ ಅಂತ 1 ತಿಂಗಳ ಟೈಮ್ ತಗೊಳ್ಳಿ, ಟ್ರೈ ಮಾಡಿ. ಯು ಐ ಹೆಂಗಿರ್ಬೇಕು ಗೊತ್ತಾ? ಒಂದು ಟೇಬಲ್ ಇರ್ಬೇಕು. ಒಂದು ಟೇಬಲ್ ಇರುತ್ತೆ, ಇದು ಎಂಪ್ಲಾಯೀಸ್ ಟೇಬಲ್ ಅಥವಾ ಇದರಲ್ಲಿ ಹಿಂಗ್ ಸೆಲೆಕ್ಟ್ ಮಾಡಿ ಎಡಿಟ್ ಮಾಡಂಗಿರ್ಬೇಕು. ಎಲ್ಲ ಸೆಲೆಕ್ಟ್ ಆಗಬೇಕು. ಈ ತರ ಪಿ ಎಚ್ ಪಿ ಮಾಡಿ ಒಂದೇ ಪೇಜಲ್ಲಿ ಎಲ್ಲಾನು ಕ್ಲಿಯರ್, ಆಡ್ ರೆಕಾರ್ಡು, ಇಂಪೋರ್ಟ್, ಈ ತರದ್ದು ಒಂದು. ಇಂಪೋರ್ಟ್ ಬೇಡ, ಇಂಪೋರ್ಟ್ ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಪೋರ್ಟ್ ಬೇಡ. ಎಡಿಟ್, ಕ್ಲಿಯರ್ ಆಲ್. ಇದು ಅಂದ್ರೆ ಇದೇ ರೀಡ್. ಈಗ ನೀವು ನೋಡ್ತಾ ಇದ್ರಲ್ಲ, ಇದನ್ನ ರೀಡ್ ಅಂತ ಕರಿತೀವಿ. ಅಂಡ್ ಅಬ್ಸರ್ವ್ ಮಾಡಿ, ಈ ಪೇಜಲ್ಲಿ ಬರೀ 200 ಕಾಣಿಸೋದು, ರೈಟ್? ಆಮೇಲೆ ನಾವು ಬೇರೆ ಬೇರೆ ಪೇಜ್ಗೆ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ಪೇಜ್. ಇಲ್ಲಿ ಸೆಕೆಂಡ್ ಪೇಜ್ ಹೋಗಿ ಇದನ್ನ ಪೇಜಿನೇಷನ್ ಅಂತ ಕರಿತೀವಿ. ಆದ್ರೆ ಇಷ್ಟನ್ನ ಟ್ರೈ ಮಾಡಿ ನೆಕ್ಸ್ಟ್ 3 months ಅಲ್ಲಿ ಒಂದು ಟೇಬಲ್ ತೊಗೊಳ್ಳಿ, ಯಾವ್ದಾದ್ರು ಟೇಬಲ್ ತೊಗೊಳ್ಳಿ, ಅದನ್ನ ಪಿ ಎಚ್ ಪಿ, ಇದೇ ಯು ಐನ ಪಿ ಎಚ್ ಪಿ ಬಿಲ್ಡ್ ಮಾಡೋದು. ಎಲ್ಲ ಫ್ರಂಟ್ ಎಂಡ್ ಅಲ್ಲಿ ಆಗ್ಬೇಕು, ಎಲ್ಲ ಫ್ರಂಟ್ ಎಂಡ್ ಅಲ್ಲಿ ಆಗ್ಬೇಕು. ಸೊ ಈ ನಿಟ್ಟಿನಲ್ಲಿ, ಸೊ ಅದೇ ರೀತಿ ಆಲ್ ಕಾಂಟ್ಯಾಕ್ಟ್ಸ್ ಅಂತ ಒಂದು ಟೇಬಲ್ ಇದೆ. ಇಲ್ಲಿ ಎಲ್ಲಾ ಕಾಂಟ್ಯಾಕ್ಟ್ಸ್ ಬಂದು ಕೂತಿರುತ್ತೆ. ಇದೇನಕ್ಕೆ ಯೂಸ್ ಮಾಡಬೇಕು? SFMC ಪ್ರತಿಯೊಂದು ಟೇಬಲ್ಗೂ ಒಂದು ಅರ್ಥ ಇದೆ. ಎಸ್ಪೆಷಲಿ 2 ಟೇಬಲ್ ತುಂಬಾ ಇಂಪಾರ್ಟೆಂಟ್. ಒಂದನ್ನ ಆಲ್ ಸಬ್ಸ್ಕ್ರೈಬರ್ ಅಂತ ಕರಿತೀವಿ, ಇನ್ನೊಂದು ಆಲ್ ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ಈ 2 ಟೇಬಲ್ ಅಲ್ಲಿ ಏನ್ ಕೂತಿರುತ್ತೆ, ಯಾವಾಗ ಕೂರುತ್ತೆ, ಹೆಂಗ್ ಕೂರುತ್ತೆ, ನಿಮ್ಗೆ ಹೆಂಗ್ ಉಪಯೋಗ ಆಗುತ್ತೆ, ಅದನ್ನ ತಿಳ್ಕೊಬೇಕು. ಈಗ ನಾನು ಹೇಳ್ಕೊಟ್ಟಿದ್ದು ಸಿಂಪಲ್ ಡೇಟಾ ಮ್ಯಾನೇಜ್ಮೆಂಟ್ ಇನ್. ಸೊ ಇಲ್ಲ ಸರ್ ನನಗೆ ಕ್ವರಿ ಬರೀತೀನಿ ನಾನು ಅಂದ್ರೆ ನಿಮ್ಗೆ ಕ್ವರಿ ಸ್ಟುಡಿಯೋ ಬೇಕು. ಕ್ವರಿ ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ ಕ್ಲೌಡ್ ಕ್ವರಿ ಸ್ಟುಡಿಯೋ ಇದ್ರೆ ಯೂಸ್. ಐ ಜಸ್ಟ್ ಇನ್ಸ್ಟಾಲಿಂಗ್ ಇಟ್. ಯಾರು ಬೇಕಾದ್ರೂ ಅಡ್ಮಿನ್ ಆಗಿದ್ರೆ ಇನ್ಸ್ಟಾಲ್ ಮಾಡ್ಬೋದು. ಇದು ಫ್ರೀ ಇದೆ, ಆಯ್ತಾ? ಇದ್ರಲ್ಲಿ ಒಂದು ತೋರಿಸ್ಬಿಡ್ತೀನಿ ಡೇಟಾ ಹೆಂಗ್ ಬರುತ್ತೆ. ನನಗೆ ಪ್ರತಿಯೊಂದು ಅದ್ಭುತ. ಒಂದು ಕ್ವರಿ ಕ್ರಿಯೇಟ್ ಆದ ತಕ್ಷಣ ಒಂದು ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತಲ್ಲ, ಅದು ಆಟೋಮೆಟಿಕ್ಲಿ ಡಿಲೀಟು ಆಗ್ಬಿಡುತ್ತೆ. ತೋರಿಸ್ತೀನಿ ಹೇಳಿ. ಕ್ವರಿ ಸ್ಟುಡಿಯೋ ಬರೀ ನೋಡ್ಕೊಳಕ್ ಅಷ್ಟೇನೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಯಾವ್ದು ಕ್ಯಾಂಪೇನ್ ಬಿಲ್ಡ್ ಮಾಡಕ್ಕಾಗಲ್ಲ. ನಾನು ಕಂಪ್ಲೀಟ್ಲಿ ಡೇಟಾ ಹೇಳ್ತಾ ಇದ್ದೀನಿ. ಇಮೇಲ್ ಸೆಂಡ್, ಆಟೋಮೇಷನ್ ಸ್ಟುಡಿಯೋ ಜರ್ನಿ ಏನು ಹೇಳ್ತಾ ಇಲ್ಲ ನಾನು ಇದರಲ್ಲಿ. ಜಸ್ಟ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದಿಸ್. ಓಕೆನಾ? ಕ್ವರಿ ಸ್ಟುಡಿಯೋ ಇನ್ಸ್ಟಾಲ್ ಆಗುತ್ತೆ. ಕ್ವರಿ ಸ್ಟುಡಿಯೋ ಬಂದು ಇನ್ನೊಂದು ಅಪ್ಲಿಕೇಶನ್. ಎಲ್ಲಾನು ಸಾಫ್ಟ್ವೇರ್ ಇದು, ಪ್ರತಿಯೊಂದು ಸಾಫ್ಟ್ವೇರ್. ಇದನ್ನ ಕ್ಲೋಸ್ ಮಾಡ್ತೀನಿ, ಇದನ್ನ ರೀಲೋಡ್ ಮಾಡ್ತೀನಿ. ಈಗ ನನಗೆ ಕ್ವರಿ ಸ್ಟುಡಿಯೋ ಇರಬೇಕು. ಇಲ್ಲಿ ಆಪ್ ಎಕ್ಸ್ಚೇಂಜ್. ಕ್ವರಿ ಸ್ಟುಡಿಯೋ ಏನ್ ಮಾಡುತ್ತಪ್ಪ ಅಂದ್ರೆ, ಇಟ್ ವಿಲ್ ಹೆಲ್ಪ್ ಯು ಟು ರೈಟ್ ಕ್ವರಿ. ಅದೇ SFMC ಟೇಬಲ್ಗಳು ಇದೆಯಲ್ಲ, ಅದನ್ನ ನೋಡಕ್ಕೆ ಸೆಲೆಕ್ಟ್ ಎಂಪ್ಲಾಯಿ ಅಂಡರ್ಸ್ಕೋರ್ ನಂಬರ್, ಫಸ್ಟ್ ನೇಮ್ ಫ್ರಮ್ ಎಂಪ್ಲಾಯೀಸ್. ಹಿಂಗ್ ಟೈಪ್ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ. ವೇರ್ ಎಂಪ್ಲಾಯಿ ಅಂಡರ್ಸ್ಕೋರ್ ನಂಬರ್ ಇನ್, ಇಬ್ರು, ಆಯ್ತಾ? ಇಬ್ರು ಬೇಕು. ಇನ್ 123, 3630. ಏನೋ ಹೇಳ್ತಾ ಇದೆ. ಫಸ್ಟ್ ನೇಮ್ ತಪ್ಪಾಗಿದೆ. ಫಸ್ಟ್ ಅಂಡರ್ಸ್ಕೋರ್ ನಂಬರ್, ಈ ಕಾಲಮ್ ನೇಮ್ ಇಲ್ಲ. ಈ ಕ್ವರಿ ಏನ್ ಮಾಡ್ತಾ ಇದೆ ಅಂದ್ರೆ, ನೀವೇ ಕ್ರಿಯೇಟ್ ಮಾಡಿದ್ದಲ್ಲ ಟೇಬಲ್ ಇದೆಯಲ್ಲ. ಸೊ SFMC ಅಪ್ಲಿಕೇಶನ್ ಅಲ್ವಾ ಇದು, ವೆಬ್ ಅಲ್ವಾ? ಹಂಗಾಗಿ ಕನ್ಸೋಲ್ ಸಿಗಲ್ಲ ನಿಮ್ಗೆ, ಈ ತರ ಕಮಾಂಡ್ ಪ್ರಾಂಪ್ಟ್ ಸಿಗಲ್ಲ. ಅದಕ್ಕೆ ಇಲ್ಲಿ ನೋಡ್ಕೋಬಹುದು ನೀವು. ನೋಡಿ 123 ಇದೇನೆ. ಫಸ್ಟ್ ನೇಮ್ ಪ್ರಸಾದ್, ಫಸ್ಟ್ ನೇಮ್ ಲಾ. ಈ ಕ್ವರಿ ರನ್ ಆಯ್ತಲ್ಲ, ಈ ಔಟ್ಪುಟ್ ಬಂತಲ್ಲ, ಈ ಔಟ್ಪುಟ್ ಏನ್ ಬಂದಿದ್ಯೋ ಇದನ್ನ ಕ್ಲೋಸ್ ಮಾಡ್ತೀನಿ ಈಗ. ಈ ಔಟ್ಪುಟ್ಗೆ ಒಂದು ಟೇಬಲ್ ಬಂದಿದೆ.
ನೋಡ್ಕೊಳ್ಳಿ, ಇದನ್ನು ತೋರಿಸ್ತೀನಿ. ಇದನ್ನ ಈ ಫೋಲ್ಡರ್ ಸೇರಿಸುತ್ತೆ, ಅದೇ ಕೂರಿಸುತ್ತೆ. ಅದಕ್ಕೆ ಏನೋ ಒಂದು ಹೆಸರು ಕೊಡುತ್ತೆ. ಸೊ ಇದು 0 ಬಂತು, ಇಲ್ಲಿ ಇಬ್ರು ಬಂದಿದ್ದಾರೆ. ಈ ಡಿ ಇದೆಯಲ್ಲ ಕ್ವೆರಿ ಸ್ಟುಡಿಯೋ, ಇದನ್ನ ನೀವು ಇಮೇಲ್ ಸೆಂಡಿಂಗ್ ಯೂಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಎಂಪ್ಲಾಯ್ ನಂಬರ್ ತಾನೆ ಎಲ್ಲ ಟೆಕ್ಸ್ಟ್ ಆಗಿದೆ. ಈ ಡಿ 1 ದಿನ ಆದ್ಮೇಲೆ ಡಿಲೀಟ್ ಆಗೋಗುತ್ತೆ, ಈ ಡಿನೇ ಇರಲ್ಲ. ಸರ್ ಇಲ್ಲಿತ್ತಲ್ಲ ಡೇಟಾ ಎಲ್ಲ ಹೊಟ್ಟೋಗುತ್ತೆ, ನಿಮ್ದು ಒರಿಜಿನಲ್ ಡೇಟಾ ಏನು ಅಫೆಕ್ಟ್ ಆಗಲ್ಲ. ಅದೇನೇನು ಇಲ್ಲಿತ್ತೋ ಅದನ್ನೆಲ್ಲ ಒಂದು ಕಾಪಿ ಮಾಡಿ ಇದ್ರೊಳಗಡೆ ಕೂರಿಸ್ಕೊಂಡಿದೆ. ಇದು ಆಟೋಮೆಟಿಕ್ಲಿ 1 ದಿನ ಆದ್ಮೇಲೆ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿದ್ ಬಂದು ರೀಸೈಕಲ್ ಬಿನ್ ಅಲ್ಲಿ ಕೂತಿರುತ್ತೆ. ರೀಸೈಕಲ್ ಬಿನ್ ಅಲ್ಲಿ 30 ದಿನ ಆದ್ಮೇಲೆ ಡಿಲೀಟ್ ಆಗೋಗುತ್ತೆ. 30 ದಿನದವರೆಗೂ ಇರುತ್ತೆ, ಬೇಕಾದ್ರೆ ರಿಕವರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅಜೆಂಡಾ ಏನಾಗಿತ್ತು, ಈ ಟ್ರೈನಿಂಗ್, ಎಸ್ಪೆಷಲಿ ಈ ಟ್ರೈನಿಂಗು, ನೀವು PHP ಕಲಿತಾ ಇದ್ದಾಗ ಸುಮಾರು ಜನ ನನಗೆ ಸುಮಾರು ವರ್ಷದಿಂದ ಕೇಳ್ತಾ ಇದ್ದಾರೆ, ಸರ್ SFMC ಕಲಿಬೇಕಾದ್ರೆ ನೀವು SQL ಕಲೀರಿ, HTML ಕಲೀರಿ, ಮತ್ತೆ PHP ಕಲೀರಿ ಅಂತ ಏನಕ್ಕೆ ಹೇಳ್ತೀರಾ ಸರ್? ಕಲೀಲೇಬೇಕಾ? ಯಾಕಂದ್ರೆ ನನಗೆ ಸುಮಾರು ಜನ ಸ್ಟೂಡೆಂಟ್ಸ್ ಬಂದಾಗ ಈ ರೀತಿ ಪ್ರಶ್ನೆ ಬರುತ್ತೆ ನನಗೆ. ಅದಕ್ಕೆ ನಾನು ಅವ್ರಿಗೆ ಹೇಳೋದು, ಇದನ್ನ ಕಲ್ತ್ಕೊಂಡು ಇಲ್ಲಿಗೆ ಬಂದಾಗ ಇಟ್ ವಿಲ್ ಬಿ ಮೋರ್ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಿ ಟೂಲ್ ಕಲಿಯೋದಕ್ಕೆ ಈಸಿ ಆಗುತ್ತೆ. ಸರ್ ನಾನು PHP ಕಲಿಯೋದೇ ಇಲ್ಲ, ಬೇಡ, ಇಟ್ಸ್ ನಾಟ್ ಮ್ಯಾಂಡೇಟರಿ ನೀವು ಕಲಿಬೇಕು ಅಂತ. ನೀವು ಕಲಿಯಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಯು ಕ್ಯಾನ್ ಸ್ಟಿಲ್ ಮೂವ್ ಫಾರ್ವರ್ಡ್. ಬಟ್ ಅಲ್ಲಿ ನಿಮ್ಗೆ ಪೇನ್ ಗೊತ್ತಾದಾಗ, ವಾಟ್ ಎವರ್ ದಿ ಪೇನ್ ಯು ಫೀಲ್, ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಆ ನೋವು ಅರ್ಥ ಆಗ್ಬೇಕು ನಿಮ್ಗೆ. ಆ ನೋವು ಅರ್ಥ ಆದಾಗ ಈ ಟೂಲ್ ಎಷ್ಟು ಅದ್ಭುತವಾಗಿ ಬಿಲ್ಡ್ ಮಾಡಿದ್ದಾರೆ, ಇದನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಮುಂದೆ ಹೋಗೋದು ಹೆಂಗೆ ಅನ್ನೋದು ಒಂದು ಫೇರ್ ಇನಫ್ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೊರತು ನಾಟ್ ಮ್ಯಾಂಡೇಟರಿ. ಬಟ್ ಕೆಲವ್ರಿಗೆ ಮ್ಯಾಂಡೇಟರಿ ಇದೆ. ಯಾರಿಗೆ ಅಂತ ಐ ಹ್ಯಾವ್ ಟಾಕ್ ಟು ದೆಮ್ 1-to-1 ಅಲ್ಲಿ. ಸೊ ಸೆಂಡ್ ಲಾಗ್, ಇಲ್ಲಿಗೆ ಏನೋ ಡೇಟಾ ಬರುತ್ತೆ, ಡೇಟಾಬೇಸ್ಗೆ ಏನೋ ಬರುತ್ತೆ, ಎಲ್ಲ ಆಟೋಮೆಟಿಕಲಿ ಬರ್ತಾ ಇರುತ್ತೆ ಕೆಲವು ಕಡೆ. ಅದು ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ? ಈಗ ಟೂಲ್ನ ನೀವು ಈ ಆಂಗಲ್ ಅಲ್ಲಿ ನೋಡಿದಾಗ ಓಕೆ, ಕೆಲವೊಂದು ಆಲ್ರೆಡಿ ಇದೆ, ಆಟೋಮೇಶನ್ ನಾವು ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಕ್ಲೈಂಟ್ಗೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಅಜೆಂಡಾ ವಾಸ್ ಟು ಶೋಕೇಸ್ ಆಲ್ ಸಬ್ಸ್ಕ್ರೈಬರ್ಸ್. ಸೊ ಲಿಸ್ಟ್ ಗ್ರೂಪ್ಸ್ ಎಲ್ಲ ನಾನು ಹೇಳ್ತೀನಿ ಆಸ್ ಅಂಡ್ ವೆನ್ ವಿ ಪ್ರೋಗ್ರೆಸ್ ಇನ್ ದಿ ಟ್ರೈನಿಂಗ್. ಆಲ್ ಸಬ್ಸ್ಕ್ರೈಬರ್ಸ್ ಇಸ್ 1 ಟೇಬಲ್, ಇದು ಟೇಬಲ್ ನಂಬರ್ 1 ಆಯ್ತಾ. ಇದು ನೋಡ್ಲೇಬೇಕು, ನೀವು ಬೇಸಿಕಲಿ ಅರ್ಥ ಮಾಡ್ಕೊಳ್ಳೇಬೇಕು. ಸೆಕೆಂಡ್ ಟೇಬಲ್ ಬಂದು ಕಾಂಟ್ಯಾಕ್ಟ್ ಬಿಲ್ಡರ್. ಕಾಂಟ್ಯಾಕ್ಟ್ ಬಿಲ್ಡರ್ ಅಲ್ಲಿ ಆಲ್ ಕಾಂಟ್ಯಾಕ್ಟ್ಸ್ ಅಂತ ಇದೆ, ಆ ಟೇಬಲ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಬರಲ್ಲ, ಅದು ಡಿಫಾಲ್ಟ್. ಈ ಟೇಬಲ್ಗೆ ನೀವು ಏನು ಡೈರೆಕ್ಟ್ ಆಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಡೂ ಎನಿ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್. ನೀವು ಟ್ರೈ ಮಾಡಿದ್ರು ಕೊಡಲ್ಲ. ನೀವು ಡಿಗೆ ಮಾಡಬೇಕು, ಇಲ್ಲ ಲಿಸ್ಟ್ಗೆ ಮಾಡಬೇಕು. ಲಿಸ್ಟ್ ಅಂದ್ರೆ ಆಲ್ ಕಾಂಟ್ಯಾಕ್ಟ್, ಅದಕ್ಕೆ ಇನ್ನೇನು ಬರಲ್ಲ. ಸೆಲೆಕ್ಟ್ ದಿ ಲಿಸ್ಟ್, ಆಲ್ ಕಾಂಟ್ಯಾಕ್ಟ್ಸ್ ಇದೆ, ಆಲ್ ಕಾಂಟ್ಯಾಕ್ಟ್ಸ್ ಪುಷ್ ಇದೆ, ಆಲ್ ಕಾಂಟ್ಯಾಕ್ಟ್ಸ್ ಗ್ರೂಪ್ ಇದೆ. ಇದಕ್ಕೆ ನೀವು ಇಂಪೋರ್ಟ್ ಮಾಡ್ಕೊಂಡು, ಸೊ ಈ ಟೇಬಲ್ಗೆ ನೀವೇನು ಇಂಪೋರ್ಟ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಆಗಿ ಆಲ್ ಸಬ್ಸ್ಕ್ರೈಬರ್ಸ್ 1 ಟೇಬಲ್ ಇದೆ, ಆಲ್ ಕಾಂಟ್ಯಾಕ್ಟ್ಸ್ 2ನೇ ಟೇಬಲ್ ಇದೆ. ಅವರಿಬ್ಬರಿಗೂ ಏನ್ ಸಂಬಂಧ ಅರ್ಥ ಮಾಡ್ಕೋಬೇಕು. ಅದು ಬಿಟ್ರೆ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಟೇಬಲ್, ಇದು ಎಂಪ್ಲಾಯೀಸ್ ಡೇಟಾ ವ್ಯೂಸ್. ಎಂಪ್ಲಾಯೀಸ್ ಟೇಬಲ್ ಈಗ ನಾನು ಕ್ರಿಯೇಟ್ ಮಾಡಿರೋದು ಸೆಂಡಬಲ್ ಅಲ್ಲ. ನೀವು ಇಮೇಲ್ ಕಳ್ಸಲ್ಲ ಅಂದ್ರೆ, ಸೆಂಡಬಲ್ ಮಾಡಿಲ್ಲ ಅಂದ್ರೆ ಈ ಟೇಬಲ್ಗೂ ಆಲ್ ಸಬ್ಸ್ಕ್ರೈಬರ್ಸ್ಗೂ ಏನು ಸಂಬಂಧ ಇಲ್ಲ. ಯಾವಾಗ ಸೆಂಡಬಲ್ ಆಗುತ್ತೋ ಅವಾಗ ಒಂದು ರಿಲೇಶನ್ಶಿಪ್ ಬರುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ, ಮತ್ತೆ ನನಗೆ ರಿಮೈಂಡ್ ಮಾಡಿ. ಸೊ ಈ ಟೂಲು ನಾನು PHP ಆಂಗಲ್ ಅಲ್ಲಿ ನೋಡಿದಾಗ ಒಂದು ಟೇಬಲ್ ಇದೆ. CRUD ಆಪರೇಷನ್ ನಾನು ಕಾಂಟ್ಯಾಕ್ಟ್ ಬಿಲ್ಡರ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಬಿಲ್ಡರ್ ಆಕ್ಸೆಸ್ ಇಲ್ಲ ಅಂದ್ರೆ ನೀವು ಫೈಲ್ ಕ್ರಿಯೇಟ್ ಮಾಡಿ ಆ ಫೈಲಲ್ಲಿ ಸಪರೇಟರ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಡೇಟಾ ಹೆಂಗ್ ಬರುತ್ತೆ. ಸೊ ಇದು ಕಾಲಮ್ ನೇಮ್ಸ್, ಸಪರೇಟರ್ ಬಂದು $. ಈಗ ಪೈಪ್ ಬರುತ್ತೆ. ತುಂಬಾ ಜಾಸ್ತಿ ಯೂಸ್ ಮಾಡೋದು ನಾವು 2 ಸಪರೇಟರ್, ಒಂದು ಕಾಮಾ ಸಪರೇಟರ್, ಇನ್ನೊಂದು ಟ್ಯಾಬ್ ಸಪರೇಟರ್ ಆಯ್ತಾ. ಇದು ಮೇಜರ್ಲಿ ಯೂಸ್ ಆಗೋದು. ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಯೂಸ್ ಮಾಡಿದೆ. ಅಟ್ಟು ಯೂಸ್ ಮಾಡಬೇಡಿ, ಯಾಕಂದ್ರೆ ಇಮೇಲ್ ಅಡ್ರೆಸ್ ಬಂದ್ರೆ ಅದು ಅಟ್ಟು ಇದು ಒಟ್ಟಾಗ್ಬಿಡುತ್ತೆ. $. ಯೂಸ್ ಮಾಡ್ಬೋದು, $. ಯೂಸ್ ಮಾಡಬೇಡಿ. ಯಾವಾಗ ಅಂದ್ರೆ ಕರೆನ್ಸಿ ಕೂರಿಸ್ಬೇಕಾರೆ. ಈಗ ಒಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ಪ್ರಾಡಕ್ಟ್ಗೆ ನಾವು ಕರೆನ್ಸಿ ಕೂರಿಸ್ತಾ ಇರ್ತೀವಿ, ಅವಾಗ $. ಯೂಸ್ ಮಾಡಬೇಡಿ ಆಯ್ತಾ. ಸಪರೇಟರು ಸುಮ್ಮನೆ ನೀವೇ ಫೈಲ್ ಕ್ರಿಯೇಟ್ ಮಾಡಿದ್ರೆ ಹೆಂಗೆಲ್ಲ ಮಾಡ್ತೀವಿ, ಡೇಟಾ ಕೂರ್ಸೋದು ಹೇಗೆ, ಫೈಲ್ ಇಂಪೋರ್ಟ್ ಮಾಡೋದು ಹೇಗೆ, ಅದರಲ್ಲಿರೋ ಆಪ್ಷನ್ಸ್ಗಳೇನು, ಮ್ಯಾಪ್ ಮ್ಯಾನ್ಯುಯಲ್ ಅಂದ್ರೆ ಯಾವಾಗ ಯೂಸ್ ಮಾಡಬೇಕು, ಮ್ಯಾಪ್ ಆರ್ಡಿನಲ್ ಅಂದ್ರೆ ಯಾವಾಗ. ಆರ್ಡಿನಲ್ ಇನ್ನೂ ಹೇಳಿದ, ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೇಳ್ತೀನಿ. ಓಕೆ, ವಿತ್ ದಿಸ್ ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಆ್ಯಂಡ್ ರೆಕಾರ್ಡಿಂಗ್.